ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ಡಾಕ್ಟರ್ ಸುಮತಿ ಎಸ್, ಮೈಸೂರಿನ ಪ್ರತಿಷ್ಠಿತ ಸಂಸ್ಥೆಗಳಲ್ಲೊಂದಾದ BGS B.Ed ಕಾಲೇಜಿನಲ್ಲಿ ಸುಮಾರು 16 ವರ್ಷಗಳಿಂದ ಸಹ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಗುಜರಾತ್ನ ಪ್ರತಿಷ್ಠಿತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೀಚರ್ ಎಜುಕೇಷನ್ ಮತ್ತು ಏಕ ಭಾರತ್ ಶ್ರೇಷ್ಠ ಭಾರತ್ನ ಯೋಜನೆಯಡಿಯಲ್ಲಿ ಶಿಕ್ಷಾರ್ಥ ಟೀಚರ್ ಎಜುಕೇಷನ್ ಪ್ರೋಗ್ರಾಂನ ಉಪನ್ಯಾಸ ಮಾಲಿಕೆಯಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ರವರ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಚರ್ಚಿಸೋಣ. ಸಿಗ್ಮಂಡ್ ಫ್ರಾಯ್ಡ್ ರವರ ಮನೋವಿಶ್ಲೇಷಣಾ ಸಿದ್ಧಾಂತ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರಗಳು: ಸಿಗ್ಮಂಡ್ ಫ್ರಾಯ್ಡ್ ರವರ ಪರಿಚಯ, ಸಿಗ್ಮಂಡ್ ಫ್ರಾಯ್ಡ್ ರವರ ಮನೋವಿಶ್ಲೇಷಣೆಯ ಒಂದು ಪರಿಕಲ್ಪನೆ, ಮನುಷ್ಯನ ವ್ಯಕ್ತಿತ್ವದ ರಚನೆ ಹಾಗೂ ಸಿಗ್ಮಂಡ್ ಫ್ರಾಯ್ಡ್ ರವರ ಮನೋಲೈಂಗಿಕ ಬೆಳವಣಿಗೆಯ ಹಂತಗಳು ಹಾಗೂ ಶೈಕ್ಷಣಿಕ ನಿಹಿತಾರ್ಥಗಳು. ಸಿಗ್ಮಂಡ್ ಫ್ರಾಯ್ಡ್ ರವರು 1856ರಲ್ಲಿ ಮೇ 8ರಂದು ಮೊರಾವಿಯಾ ಪ್ರಾಂತ್ಯದ ಫ್ರೀಬರ್ಗ್ನಲ್ಲಿ ಜನಿಸುತ್ತಾರೆ. ಇವರು 1939ರಲ್ಲಿ ಸೆಪ್ಟೆಂಬರ್ 23ರಂದು ನಿಧನ ಹೊಂದುತ್ತಾರೆ. ಇವರು ಆಸ್ಟ್ರಿಯಾ ದೇಶದ ವೈದ್ಯರಾಗಿರ್ತಾರೆ, ಮನಃಶಾಸ್ತ್ರಜ್ಞರಾಗಿದ್ದರು, ಹಾಗೆ ಮಾನಸಿಕ ಚಿಕಿತ್ಸಕರು ಹೌದು. ಇವರ ಮಾನಸಿಕ ಆರೋಗ್ಯ, ಶಿಕ್ಷಣ, ತಂದೆ ತಾಯಿಯ ಸಂಬಂಧ ಹಾಗೂ ಸಮಾಲೋಚನೆ ಹೀಗೆ ಮುಂತಾದ ವಿವಿಧ ಮನಃಶಾಸ್ತ್ರಜ್ಞದ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಬೆಳಕನ್ನು ಹರಿಸಿದ್ದಾರೆ. ಇವರ ತತ್ವಗಳನ್ನು ಸಾಕಷ್ಟು ರೀತಿಯಲ್ಲಿ ತಾರ್ಕಿಕವಾಗಿ ಚರ್ಚೆಗೆ ಒಳಪಟ್ಟಿದ್ರೂ ಸಹ ಇದು ಮನಃಶಾಸ್ತ್ರದ ಪ್ರಾರಂಭಿಕ ಶಿಲ್ಪಿ ಅಂತ ಹೇಳ್ಬೋದು. ಹಾಗೆ ಮನಃಶಾಸ್ತ್ರಜ್ಞದ ಪಿತಾಮಹ ಅಂತ ಸಿಗ್ಮಂಡ್ ಫ್ರಾಯ್ಡ್ ರವರನ್ನು ಪರಿಗಣಿಸಲಾಗಿದೆ. ಇವರ ಪರಿಚಯ ಅಂತ ಬಂದಾಗ ವೃತ್ತಿ ಜೀವನದಲ್ಲಿ ಪ್ರಾರಂಭದಲ್ಲಿ ನರವಿಜ್ಞಾನ ಮತ್ತು ನರಶಸ್ತ್ರಚಿಕಿತ್ಸೆಯಲ್ಲಿ ಈತ ಪರಿಣಿತರಾಗಿದ್ದರು. ಇತ್ತೀಚಿನ ಮನೋವಿಜ್ಞಾನ ಅಂದರೆ ನ್ಯೂರೋಸೈನ್ಸ್ ಮತ್ತು ಮಾನಸಿಕ ಚಿಕಿತ್ಸೆಗಳಲ್ಲಿ ಹೊಸ ಮಾರ್ಗಗಳನ್ನು ಕಂಡುಹಿಡಿದಿದ್ದಾರೆ. ಇವರು ನೃತ್ಯಶಾಸ್ತ್ರ ಹಾಗೆ ವೈದ್ಯಕೀಯ ಕ್ಷೇತ್ರಗಳಲ್ಲೂ ಸಹ ಶಿಕ್ಷಣವನ್ನು ಪಡೆದು ತಮ್ಮ ಹೊಸ ಜಗತ್ತಿಗೆ ಮನಃಶಾಸ್ತ್ರದ ಕೊಡುಗೆಯನ್ನು ನೀಡಿದ್ದಾರೆ. ಮಾನವನ ವ್ಯಕ್ತಿತ್ವ, ನಡವಳಿಕೆ ಹಾಗೂ ಭಾವನಾತ್ಮಕ ಬೆಳವಣಿಗೆ ಕುರಿತಾಗಿ ಇವರು ತಮ್ಮ ತತ್ವಗಳನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಮನಃಶಾಸ್ತ್ರದ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದ್ದಾರೆ. ನಾವು ಪ್ರಥಮವಾಗಿ ಮನೋವಿಶ್ಲೇಷಣೆ ಪರಿಕಲ್ಪನೆ ಅಂದರೆ ಏನು ಅಂತ ತಿಳಿತಾ ಹೋಗೋಣ. ಫ್ರಾಯ್ಡ್ ರವರ ಪ್ರಕಾರ ಜೀವನ ಮತ್ತು ಅವರ ಮನೋವಿಶ್ಲೇಷಣಾ ತತ್ವಗಳನ್ನು ಪ್ರಮುಖವಾಗಿ ಮಾನವನ ನಡವಳಿಕೆ ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಹೊಸ ಮಾರ್ಗಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ತತ್ವವು ಮನಸ್ಸಿನ ಸ್ಥಿತಿಗಳನ್ನು ತಿಳಿಸ್ತಾ ಹೋಗುತ್ತೆ. ಅದು ಸುಪ್ತ ಪ್ರಜ್ಞಾವಸ್ಥೆ ಇರಬಹುದು, ಪ್ರಜ್ಞಾವಸ್ಥೆ ಹಾಗೆ ಅರಪ್ರಜ್ಞಾವಸ್ಥೆಯ ಕುರಿತಾಗಿ ಚರ್ಚೆ ಮಾಡಲಿಕ್ಕಾಗ್ತದೆ. ಮಗುವಿನ ಪ್ರಾರಂಭದ ಅನುಭವಗಳು ಏನೆಲ್ಲ ಇರುತ್ತೋ ಅದು ವ್ಯಕ್ತಿತ್ವವಾಗಿ ಪರಿಣಮಿಸುತ್ತೆ ಅಂತ ಫ್ರಾಯ್ಡ್ ರವರು ತಿಳಿಸ್ಕೊಟ್ಟಿದ್ದಾರೆ. ಇವರ ಪ್ರಕಾರ ಭಾವನೆಗಳು, ಆಲೋಚನೆಗಳು ಹಾಗೂ ವ್ಯಕ್ತಿಯ ನಡವಳಿಕೆ ಬಹುಮಟ್ಟಿಗೆ ಮನಸ್ಸಿನ ಸುಪ್ತ ಪ್ರಜ್ಞಾವಸ್ಥೆಯ ಪ್ರಭಾವಕ್ಕೆ ಒಳಪಟ್ಟಿರುತ್ತೆ ಅಂತ ಹೇಳಬಹುದು. ಒಬ್ಬ ವ್ಯಕ್ತಿಯ ಆಂತರಿಕ ಕಾರ್ಯವಿಧಾನಗಳನ್ನು ವಿವರಿಸಲು ಮನೋವಿಶ್ಲೇಷಣಾ ತತ್ವವನ್ನು ಫ್ರಾಯ್ಡ್ ರವರು ಅಭಿವೃದ್ಧಿಪಡಿಸಿದ್ದಾರೆ. ಮನೋವಿಶ್ಲೇಷಣೆ ಫ್ರಾಯ್ಡ್ ರವರ ಪ್ರಕಾರ ಮಾನವನ ಮನಸ್ಸು 3 ಸ್ಥಿತಿಯಲ್ಲಿರುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ಪ್ರಜ್ಞಾವಸ್ಥೆ, ಅರೆಪ್ರಜ್ಞಾವಸ್ಥೆ ಹಾಗೂ ಸುಪ್ತ ಪ್ರಜ್ಞಾವಸ್ಥೆ. ಕಾನ್ಷಿಯಸ್ ಸ್ಟೇಟ್, ಪ್ರೀ ಕಾನ್ಷಿಯಸ್ ಸ್ಟೇಟ್ ಹಾಗೆ ಅನ್ಕಾನ್ಷಿಯಸ್ ಸ್ಟೇಟ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ. ನಾವಿಲ್ಲಿ ಚಿತ್ರದಲ್ಲಿ ಗಮನಿಸಿದಂತೆ ಕಾನ್ಷಿಯಸ್ನೆಸ್ ಅಂತ ಹೇಳಿದ್ರೆ ಪ್ರಜ್ಞಾವಸ್ಥೆ ಮೇಲ್ಪದರದಲ್ಲಿದೆ, ಆ ನೀರಿನ ಮೇಲ್ಪದರದಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಆ ಮಂಜುಗಡ್ಡೆ ನೀರಿನ ಒಳಪದರದಲ್ಲಿದೆ, ಅಲ್ಲಿ ನಾವು ಗಮನಿಸುವಂಥದ್ದು ಸಬ್ ಕಾನ್ಷಿಯಸ್ ಅಥವಾ ಅರೆಪ್ರಜ್ಞಾವಸ್ಥೆ ಹಾಗೂ ಸುಪ್ತ ಪ್ರಜ್ಞಾವಸ್ಥೆಯನ್ನು ಕಾಣ್ತೀವಿ. ಇಲ್ಲಿ ಮನಸ್ಸಿನ ಸ್ಥಿತಿಯನ್ನು ಒಂದು ಮಂಜುಗಡ್ಡೆಗೆ ಹೋಲಿಸಿದ್ದಾರೆ. ಆ ಮಂಜುಗಡ್ಡೆ ನೀರಿನೊಳಗಿದೆ ಅಂತ ಆದಾಗ ಮೇಲ್ಪದರ ಮಾತ್ರ ನಮಗೆ ಪ್ರಜ್ಞಾವಸ್ಥೆಯ ಅಂಶಗಳನ್ನು ಹೊರಸೂಸುತ್ತೆ ಅಂತ ತಿಳಿಸಬಹುದು. ನಂತರದಲ್ಲಿ ಪ್ರಜ್ಞಾವಸ್ಥೆ ಅಥವಾ ಚೇತನಾವಸ್ಥೆ ಅಂದರೆ ಏನು? ಇದು ಪ್ರಸ್ತುತ ಜಾಗೃತಿ ಸ್ಥಿತಿ ಅಂತ ಹೇಳಬಹುದು.
ಒಬ್ಬ ವ್ಯಕ್ತಿ ತಾನು ಏನೆಲ್ಲ ಅನುಭವವನ್ನು ಪಡಿತಾ ಇದ್ದಾರೋ ಅಥವಾ ತಾನೇನು ತಿಳ್ಕೊಳ್ತಾ ಇದ್ದಾರೋ ತಾನೇನು ನೋಡ್ತಾ ಇದ್ದಾರೋ ಅನುಭವಿಸ್ತಿದ್ದಾರೋ ಈ ಅಂಶಗಳನ್ನು ನಾವು ಪ್ರಜ್ಞಾವಸ್ಥೆ ಅಥವಾ ಚೇತನಾವಸ್ಥೆಯಲ್ಲಿ ನೋಡ್ತಾ ಹೋಗ್ತೀವಿ. ಅದರಲ್ಲಿ ತಮ್ಮ ಭಾವನೆಗಳು ಹಾಗೂ ಆಲೋಚನೆಗಳು ಸಹ ಒಳಗೊಂಡಿರುತ್ತೆ. ಇದಕ್ಕೆ ನಾವು ಉದಾಹರಣೆ ಹೇಳ್ಬೋದು ಅಂತ ಹೇಳಿದ್ರೆ, ಪ್ರಸ್ತುತ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳನ್ನು ಏನು ಮಾಡ್ತಿದ್ದಾರೆ ಅನ್ನುವಂಥದ್ದು, ಆ ವಿದ್ಯಾರ್ಥಿ ಬರಿತಾ ಇದ್ದರೆ ಆ ಬರೆಯುವಂತಹ ಸನ್ನಿವೇಶ ಮಕ್ಕಳ ಮನಸ್ಸಲ್ಲಿ ಅಲ್ಲಿ ನೋಂದಣಿ ಆಗ್ತಾ ಹೋಗುತ್ತೆ, ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಆ ಪ್ರಸ್ತುತ ಸನ್ನಿವೇಶದಲ್ಲಿ ಏನು ನಡೀತಾ ಇರತ್ತೋ, ಅಂದರೆ ಜಾಗೃತ ಸ್ಥಿತಿಯಲ್ಲಿ ಯಾವ ಒಂದು ವಿಚಾರ ನಡೀತಾ ಇರತ್ತೋ ಅದನ್ನು ನಾವು ಪ್ರಜ್ಞಾವಸ್ಥೆ ಅಂತ ಹೇಳ್ತೀವಿ. ನಾವಿಲ್ಲಿ ಚಿತ್ರದಲ್ಲಿ ಕಾಣುವಂತೆ ಕಾನ್ಷಿಯಸ್ ಅಂತ ಇದೆ. 3 ಹಂತಗಳನ್ನು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಕಾನ್ಷಿಯಸ್ ಅಂತ ಹೇಳುವಾಗ ಅದು ಕಾರ್ಯ ನಡೀತಾ ಇರುವಂತಹ ಚಿತ್ರವನ್ನು ನೋಡಬಹುದು, ಅಂದರೆ ನಿರಂತರವಾಗಿ ಇಟ್ ಈಸ್ ಇನ್ ಪ್ರಾಸೆಸ್ ಅಂತ ಹೇಳ್ತೀವಿ. ಆ ಪ್ರಕ್ರಿಯೆ ನಡೀತಾ ಇರುವಂಥದ್ದನ್ನು ನಾವು ಪ್ರಜ್ಞಾವಸ್ಥೆಯಲ್ಲಿ ಗುರುತಿಸ್ತಾ ಹೋಗ್ಬೋದು. ಅದೇ ಸಬ್ ಕಾನ್ಷಿಯಸ್ ಅಥವಾ ಪ್ರೀ ಕಾನ್ಷಿಯಸ್ ಅಂದಾಗ ಅದು ಸ್ವಲ್ಪ ಮನಸ್ಸಿನ ಆಳದಲ್ಲಿ ಇರುವಂತಹ ವಿಚಾರ ಆಗುತ್ತೆ. ಹಾಗಾದರೆ ಪ್ರಜ್ಞಾವಸ್ಥೆಗೆ ನಾವು ಉದಾಹರಣೆಯಾಗಿ ಈ ಕ್ಷಣದಲ್ಲಿ ಏನು ಚರ್ಚೆ ಆಗ್ತಾ ಇರುತ್ತೋ ಅದನ್ನು ನಾವು ಉದಾಹರಣೆಯಾಗಿ ಹೇಳಬಹುದು. ಸಪೋಸ್ ಆ ವಿದ್ಯಾರ್ಥಿ ಆ ಕ್ಷಣದಲ್ಲಿ ಊಟ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಆಹಾರದ ರುಚಿ ಏನು ಅಥವಾ ಏನು ಆಹಾರವನ್ನು ಸೇವಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ತಿಳಿಸುವಂಥದ್ದು ಪ್ರಜ್ಞಾವಸ್ಥೆ ಆಗಿರುತ್ತೆ. ಇದು ಮನಸ್ಸಿನ ಒಂದು ಸ್ಥಿತಿ ಅಂತ ಹೇಳಿದ್ವಿ. ಹಾಗೆ ನಾವು 2ನೇ ಹಂತದಲ್ಲಿ ನೋಡುವಾಗ ಅರೆ ಪ್ರಜ್ಞಾವಸ್ಥೆ. ಈ 2ನೇಯ ಮನಸ್ಸಿನ ಸ್ಥಿತಿ ಫ್ರಾಯ್ಡ್ ರವರ ಪ್ರಕಾರ ಸಬ್ ಕಾನ್ಷಿಯಸ್ ಅಥವಾ ಪ್ರೀ ಕಾನ್ಷಿಯಸ್ ಸ್ಟೇಟ್ ಅಂತ ಹೇಳ್ತೀವಿ. ತಕ್ಷಣ ಮನಸ್ಸಿಗೆ ಬರದಿದ್ರೂ ಸಹ ತಡವಾಗಿ ಅಥವಾ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ನಾವು ಯಾವೆಲ್ಲ ವಿಚಾರವನ್ನು ನೆನಪಿಸ್ಕೊಳ್ತೀವೋ ಅದು ನಮ್ಮ ಸಬ್ ಕಾನ್ಷಿಯಸ್ ಅಥವಾ ಅರೆ ಪ್ರಜ್ಞಾವಸ್ಥೆಯಲ್ಲಿರುವಂತಹ ವಿಚಾರ ಆಗತ್ತೆ. ಸ್ವಲ್ಪ ಆಲೋಚನೆ ಮಾಡಬೇಕಂದ್ರೆ ಸ್ವಲ್ಪ ಸುಳಿವನ್ನು ನಾವು ಕೊಡಬೇಕಾಗತ್ತೆ. ಇದಕ್ಕೆ ಉದಾಹರಣೆಯಾಗಿ ನಾವೇನು ಹೇಳ್ಬೋದು ಅಂದರೆ, ಕೆಲವಾರು ವಿಚಾರಗಳನ್ನು ನಾವು ಕಲ್ತಿರ್ತೀವಿ ತರಗತಿಯಲ್ಲಿ, ಅದನ್ನು ಪ್ರಸ್ತುತಪಡಿಸುವಂಥದ್ದು ಪರೀಕ್ಷೆಗಳಲ್ಲಾಗತ್ತೆ. ಸ್ವಲ್ಪ ಸಮಯ ಕೊಟ್ಟು ಆಲೋಚನೆ ಮಾಡಿ ನಾನು ಆ ಕಲಿತಂತಹ ವಿಚಾರವನ್ನು ಪ್ರಸ್ತುತ ಸನ್ನಿವೇಶಕ್ಕೆ ತರ್ತಾ ಇದ್ದೀನಿ ಅಂತ ಆದರೆ ಅದು ಸಬ್ ಕಾನ್ಷಿಯಸ್ ಸ್ಟೇಟ್ ಅಂತ ಹೇಳ್ತೀವಿ, ಅಥವಾ ಅರೆ ಪ್ರಜ್ಞಾವಸ್ಥೆ, ಪ್ರಚೇತನಾವಸ್ಥೆ ಅಂತಲೂ ಹೇಳ್ಬೋದು. ಅರೆ ಪ್ರಜ್ಞಾವಸ್ಥೆಯನ್ನು ಹೋಲತ್ತೆ. ನಾವು ಯಾವೆಲ್ಲ ವಿಚಾರವನ್ನು ಕಲ್ತಿರ್ತೀವೋ ಅಥವಾ ಅನುಭವವನ್ನು ಪಡೆದಿರ್ತೀವಿ ಅದು ಉದಾಹರಣೆಗೆ ಅಡುಗೆ ಮಾಡುವಂಥದ್ದು ಇರಬಹುದು, ಚಿತ್ರ ರಚನೆ ಮಾಡುವಾಗ ಅದರ ಒಂದು ಹೆಸರನ್ನು ನಮೂದಿಸುವಂತಹ ಸನ್ನಿವೇಶ ಇರಬಹುದು, ಭಾರತದ ಭೂಪಟವನ್ನು ಚಿತ್ರಣ ನೀಡಿ ಅಲ್ಲಿ ಬರುವಂತಹ ಸ್ಥಳಗಳನ್ನು ನಾನು ಗುರುತಿಸಬೇಕು ಅನ್ನುವಾಗ 1-2 ಕ್ಷಣ ಆಲೋಚನೆ ಮಾಡಿ ಒಂದು ವಿಚಾರವನ್ನು ಮನಸ್ಸಿಗೆ ತಗೊಂಡು ಆ ಸ್ಥಳ ಯಾವುದು ಅಂತ ಗುರುತಿಸಿದರೆ ಅದು ಅರೆ ಪ್ರಜ್ಞಾವಸ್ಥೆಯಲ್ಲಿರುವಂತಹ ಅಂಶಗಳು. ನಾವು ಮೊದಲ ಚಿತ್ರದಲ್ಲಿ ಗಮನಿಸಿದಂತೆ ಆ ಮಂಜುಗಡ್ಡೆ ಮೇಲ್ಪದರದಲ್ಲಿ ಕಾಣುವಂಥದ್ದು ಪ್ರಜ್ಞಾವಸ್ಥೆಯ ಅಂಶಗಳಾದರೆ ಆ ಪ್ರಜ್ಞಾವಸ್ಥೆಗೆ ಅಂಟಿಕೊಂಡಂತೆ ಇರುವಂಥದ್ದು ಅರೆ ಪ್ರಜ್ಞಾವಸ್ಥೆ ಆಗತ್ತೆ. ಅಂದರೆ ಮನಸ್ಸಿನ ಒಂದು ಸ್ಥಿತಿಯಲ್ಲಿ ನಾವು ಗಮನಿಸಿದಾಗ ಪ್ರಜ್ಞಾವಸ್ಥೆಗಿಂತ ಸ್ವಲ್ಪ, ಅಂದರೆ ಆ ಪ್ರಸ್ತುತ ಸನ್ನಿವೇಶವನ್ನು ಹೊರತುಪಡಿಸಿ ಸ್ವಲ್ಪ ಸಮಯ ಕೊಟ್ಟು ನಾವು ನಮ್ಮ ಸ್ಮೃತಿ ಪಟಲದಲ್ಲಿರುವಂತಹ ಅಂಶಗಳನ್ನು ಮನನ ಮಾಡಿ ವಿಚಾರವನ್ನು ನಾವು ಪ್ರಜ್ಞಾವಸ್ಥೆಗೆ ತಂದು ಪ್ರಸ್ತುತಪಡಿಸಬಹುದು. ಇದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರ್ಪಡಿಸ್ತಾ ಹೋಗುತ್ತೆ, ಹಾಗೆ ಅವರ ಸಾಮರ್ಥ್ಯವನ್ನು ಸಹ ಗುರುತಿಸಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಮತ್ತೊಂದು ಉದಾಹರಣೆ ಅಂತ ಹೇಳಿದ್ರೆ, ಇಲ್ಲಿ ಹೇಳಿರುವಂತೆ ಹಿಂದಿನ ವರ್ಷದಲ್ಲಿ ಯಾವುದೋ ಒಂದು ಹಬ್ಬ, ನಾವು ಹಬ್ಬವನ್ನು ಹೇಳಬಹುದು, ದೀಪಾವಳಿ ಅಂತಾನೋ ಯುಗಾದಿ ಅಂತಾನೋ ಮತ್ತು ಯಾವುದಾದ್ರೂ ಹಬ್ಬಗಳಲ್ಲಿ ನೀವು ಏನೆಲ್ಲ ಕೆಲಸಗಳನ್ನು ಮಾಡಿದ್ರಿ ಅಥವಾ ಯಾವ ವಸ್ತ್ರವನ್ನು ತೊಟ್ಟಿದ್ರಿ ಅಂತ ಕೇಳಿದಾಗ ಸ್ವಲ್ಪ ಸಮಯ ಅಥವಾ ಕಾಲಾವಕಾಶವನ್ನು ತೆಗೆದುಕೊಂಡು ನಮ್ಮ ಅರೆ ಪ್ರಜ್ಞಾವಸ್ಥೆಯಲ್ಲಿರುವಂತಹ ವಿಚಾರಗಳನ್ನು ಪ್ರಜ್ಞಾವಸ್ಥೆಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದು ಸಹ ಒಂದು ಉದಾಹರಣೆ ಅಂತ ಹೇಳ್ಬೋದು. ನಂತರದಲ್ಲಿ ಬರುವಂಥದ್ದು ಸುಪ್ತ ಪ್ರಜ್ಞಾವಸ್ಥೆ, ಅವಚೇತನ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಅನ್ಕಾನ್ಷಿಯಸ್ ಸ್ಟೇಟ್ ಆಫ್ ಮೈಂಡ್. ಮನಸ್ಸಿನ ಸುಪ್ತ ಪ್ರಜ್ಞಾವಸ್ಥೆ. ನಾವು ಕೆಲವಾರು ಆಸೆ ಆಕಾಂಕ್ಷೆಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. ಪ್ರತಿಯೊಬ್ಬ ಮನುಷ್ಯನೂ ಸಹ ತಮ್ಮಲ್ಲಿರುವಂತಹ ಆಸೆಗಳಿರಬಹುದು, ಆಕಾಂಕ್ಷೆಗಳಿರಬಹುದು ಅಥವಾ ಭಯ ಇರಬಹುದು, ಈ ಎಲ್ಲ ವಿಚಾರವನ್ನು ನಮ್ಮ ಮನಸ್ಸಿನಲ್ಲಿ ಅಂದರೆ ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ ದಬ್ಧಿತ ರೂಪದಲ್ಲಿ ಇಟ್ಟಿರ್ತೀವಿ. ದಬ್ಧಿತ ಅಂತ ಹೇಳಿದ್ರೆ ರಿಪ್ರೆಸ್ಡ್, ಅದನ್ನು ನಾವು ಅಲ್ಲಿ ಮನಸ್ಸಿನಲ್ಲಿ ಅದು ಮಿಟ್ಟಿರುವಂಥದ್ದು, ಅದನ್ನು ಹೊರಸೂಸಲಿಕ್ಕೆ ಸಾಧ್ಯ ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ ಅದು ಸಾಮಾಜಿಕವಾಗಿ ಅಪೇಕ್ಷಿತ ಅಲ್ಲದೆ ಇರಬಹುದು, ಅಥವಾ ತಮ್ಮನ್ನು ಯಾವುದೇ ರೀತಿ ಋಣಾತ್ಮಕ
ಒಂದು ದೃಷ್ಟಿಕೋನದಿಂದ ಹೊರಗಿರುವಂತಹ ವ್ಯಕ್ತಿಗಳು ಗುರುತಿಸಬಹುದು ಅನ್ನುವಂಥ ಒಂದು ಆ ಭಯದಿಂದ ನಮ್ಮಲ್ಲಿರುವಂತಹ ಮನಸ್ಸಿನ ಆಳದಲ್ಲಿರುವಂತಹ ಕೆಲವಾರು ಆಕಾಂಕ್ಷೆಗಳಿರಬಹುದು, ಭಯ ಇರಬಹುದು, ಅಥವಾ ಸಂವೇದನೆಗಳು, ಕೆಲವೊಂದು ಸಂವೇದನೆಗಳನ್ನು ನಾವು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅನಿಸಿಕೆಗಳಿರಬಹುದು. ಒಬ್ಬ ವ್ಯಕ್ತಿಯ ಕುರಿತಾಗಿ, ಸನ್ನಿವೇಶವನ್ನು ಕುರಿತಾಗಿ ಅನಿಸಿಕೆಗಳನ್ನು ಸಹ ನಾವು ದಬ್ಧಿತ ರೂಪದಲ್ಲಿ, ಅಂದರೆ ರಿಪ್ರೆಸ್ಡ್ ಫಾರ್ಮಲ್ಲಿ ನಾವು ಇಟ್ಕೊಂಡಿರ್ತೀವಿ. ಇದನ್ನು ನಾವೇನಂತ ಹೇಳ್ತೀವಿ, ಸುಪ್ತ ಪ್ರಜ್ಞಾವಸ್ಥೆಯ ಒಂದು ಕಾರ್ಯ ಚಟುವಟಿಕೆ ಅಂತ ಹೇಳ್ಬೋದು. ಇದಕ್ಕೆ ಉದಾಹರಣೆಯಾಗಿ, ನಾನು ಯಾವುದೋ ಒಂದು ಸನ್ನಿವೇಶಕ್ಕೆ ನೀವು ಹೋಗಿರ್ತೀರಾ, ಅಂದರೆ ಉನ್ನತ ಅಧಿಕಾರಿಯಾಗಿ ತಮ್ಮನ್ನು ತಾವು ನಿರೀಕ್ಷೆ ಮಾಡುವಂಥದ್ದು ಅಥವಾ ತಮ್ಮನ್ನು ಆ ಒಂದು ಸ್ಥಾನದಲ್ಲಿ ನಿರೀಕ್ಷೆ ಮಾಡುವಂಥದ್ದಾಗಿರುತ್ತೆ. ಆ ನಿರೀಕ್ಷೆ ಮಾಡುವಂತಹ ಅನಿಸಿಕೆ ಇರಬಹುದು ಅಥವಾ ಆಸೆ ಇರಬಹುದು, ಆ ಆಕಾಂಕ್ಷೆಯನ್ನು ನಾವು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದನ್ನು ನಮ್ಮ ಮನಸ್ಸಿಗೆ ಆಳವಾದ ಹಂತಲೇ ನಮ್ಮ ಮನಸ್ಸಿನಲ್ಲಿ ಆ ಭಾವನೆಯನ್ನು ಹಾಗೆ ಉಳಿಸ್ಕೊಳ್ಳುವಂಥದ್ದಾಗತ್ತೆ. ಯಾರೋ ಒಬ್ಬ ವ್ಯಕ್ತಿಯನ್ನು ನೋಡ್ತೀರಾ, ಆ ವ್ಯಕ್ತಿಯನ್ನು ನೋಡಿದ್ರೆ ನೀವು ಅತಿಯಾಗಿ ಕೋಪ ಬಂದು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಅಂದ್ಕೊಳ್ತೀರಾ. ಏನು, ಆ ವ್ಯಕ್ತಿಯನ್ನು ಕಂಡ್ರೆ ನಿಮಗೆ ಬಹಳ ಕೋಪ ಬರುತ್ತೆ, ಆ ಕೋಪದಿಂದ ದ್ವೇಷ ಉಂಟಾಗತ್ತೆ. ಆದರೆ ಸದಾಕಾಲ ನೀವು ಅವರೊಟ್ಟಿಗೆ ಕೆಲಸ ಮಾಡುವಂತಹ ಸನ್ನಿವೇಶ ಇರಬಹುದು, ಅಥವಾ ವ್ಯಕ್ತಿಯೊಡನೆ ದಿನನಿತ್ಯದ ಕಾರ್ಯಗಳಲ್ಲಿ ತೊಡಗಬೇಕಾಗ್ಬೋದು. ಫಾರ್ ಎಕ್ಸಾಂಪಲ್, ಕೆಲವು ಮಕ್ಕಳಿಗೆ ತನ್ನ ಪೋಷಕರು ಅಥವಾ ತನ್ನ ಯಾರು ಹಿರಿಯರು ಇರ್ತಾರೋ, ಅಣ್ಣನೋ ಅಕ್ಕನೋ, ಅವರಂದರೆ ಭಯ ಇರುತ್ತೆ. ಭಯದ ಜೊತೆಗೆ ದ್ವೇಷವೂ ಇರಬಹುದು. ನಾನಿವರಿಗೆ ಹೊಡಿಬೇಕು ಅಂತಲೋ ಅಥವಾ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತಲೋ, ಈ ರೀತಿಯ ಭಾವನೆಗಳನ್ನು ನಾವು ಸಾಮಾಜಿಕವಾಗಿ ಅಪೇಕ್ಷಿತವಲ್ಲದ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಭಾವನೆಗಳನ್ನು ನಾವು ನಮ್ಮ ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ ಬಚ್ಚಿಟ್ಟಿರ್ತೀವಿ. ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ, ತಾನು ಸಾಕಷ್ಟು ರೀತಿಯ ಅನುಭವಗಳನ್ನು ಪಡೆದಿರ್ತಾರೆ. ಆ ಕೆಲವು ಅನುಭವಗಳು ಅಪೇಕ್ಷಿತ ರೀತಿಯಲ್ಲಿ ಇಲ್ಲದೇ ಇರೋ ಸಂದರ್ಭಗಳಲ್ಲಿ ನಾವು ಅದನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಅನುಭವ ಇರಬಹುದು, ಅನಿಸಿಕೆ ಇರಬಹುದು, ಅಥವಾ ಒಬ್ಬ ವ್ಯಕ್ತಿಯ ಕುರಿತಾಗಿರುವಂತಹ ಭಾವನೆಗಳನ್ನು ಯಾವಾಗ ನಾವು ವ್ಯಕ್ತಪಡಿಸಲಿಕ್ಕೆ ಆಗೋದಿಲ್ವೋ ಆ ಎಲ್ಲ ಅಂಶಗಳ ಒಂದು ಖಜಾನೆ ಯಾವುದಾಗಿರುತ್ತೆ, ಸುಪ್ತ ಪ್ರಜ್ಞಾವಸ್ಥೆ. ಇಲ್ಲಿ ತಿಳಿಸಿರುವಂತೆ ಬಾಲ್ಯದಲ್ಲಿ ಹೊಂದಿದ್ದ ಭಾವನಾತ್ಮಕ ಅನುಭವಗಳು, ಏನೆಲ್ಲ ಭಾವನಾತ್ಮಕ ಅನುಭವಗಳನ್ನು ನಾವು ಹೊಂದಿರ್ತೀವೋ ಅದನ್ನು ನಾವು ನಮ್ಮ ಒಂದು ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ ಬಚ್ಚಿಟ್ಟಿರ್ತೀವಿ. ಹಾಗೆ ನೋಡುವಾಗ ನಾವು ಪ್ರೌಢಶಾಲಾ ಹಂತದ ವಿದ್ಯಾರ್ಥಿಗಳನ್ನು ಗಮನಿಸಿದಾಗ ಯಾವುದೇ ಒಂದು ವಸ್ತು ಅಥವಾ ಆಟಿಕೆ ಇರಬಹುದು, ಒಂದು ಪುಸ್ತಕ ಇರಬಹುದು, ಯಾವುದಾದ್ರೂ ಅಂದರೆ ವಸ್ತ್ರ ಇರಬಹುದು, ಆಟಿಕೆ ಇರಬಹುದು, ಈ ಎಲ್ಲ ಅಂಶಗಳನ್ನು ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳೊಂದಿಗೆ ಹೋಲಿಕೆ ಮಾಡ್ಕೊಳ್ತಾ ಹೋಗ್ತಾರೆ. ಈ ವಸ್ತು ನನ್ನದಾಗಿರಬೇಕಾಗಿತ್ತು, ಅಥವಾ ಈ ಒಂದು ವಸ್ತುವನ್ನು ನಾನು ಏನಾದರೂ ಮಾಡಿ ನಾಶ ಮಾಡಬೇಕು, ನನಗೆ ದೊರಕದೇ ಇರುವಂಥದ್ದು ಅವ್ರಿಗೂ ದೊರಕಬಾರ್ದು ಅನ್ನುವಂತಹ ಭಾವನೆಗಳಿದ್ದಾಗ ಆ ಭಾವನೆಗಳನ್ನು ಅಥವಾ ತಮ್ಮ ಅನಿಸಿಕೆಗಳನ್ನು ತಾನು ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ ಇಟ್ಟಿರ್ತಾರೆ. ಹಾಗೆ ನಾವು ಮುಂದೆ ನೋಡಿದಂತೆ ಸಿಗ್ಮಂಡ್ ಫ್ರಾಯ್ಡ್ರವರು ಬಹಳ ಮನುಷ್ಯನ ವ್ಯಕ್ತಿತ್ವದ ರಚನೆ ಹೇಗಾಗತ್ತೆ ಅನ್ನೋದನ್ನು ಸಿಗ್ಮಂಡ್ ಫ್ರಾಯ್ಡ್ರವರು ತಿಳಿಸಿದ್ದಾರೆ. ಇಲ್ಲಿ ಈದ್ ಅನ್ನುವಂತಹ ಒಂದು ಅಂಶ ಅವರ ಮಾನಸಿಕ ಸಾಂಪ್ರದಾಯಿಕ ಆವರಣ ತತ್ವವನ್ನು ವಿವರಿಸ್ತಾ ಹೋಗುತ್ತೆ. ಇಲ್ಲಿ ಮನುಷ್ಯನ ವ್ಯಕ್ತಿತ್ವ ಹಾಗೂ ಅಂತರಂಗವನ್ನು ವಿವೇಚಿಸುವಂತಹ ಸಾಮರ್ಥ್ಯವನ್ನು ನಾವಿಲ್ಲಿ ಗಮನಿಸಬಹುದು. ಇದ್ ಮೂಲಭೂತ ಅಥವಾ ಪ್ರಾಥಮಿಕ ಅಥವಾ ಪ್ರಬಲವಾದ ಮನಸ್ಸಿನ ಆಕಾಂಕ್ಷೆಗಳನ್ನು ಏನೆಲ್ಲ ನಾವು ಸುಪ್ತಚೇತನದಲ್ಲಿಟ್ಟಿರ್ತೀವೋ ಆ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಒಂದು ಭಾಗವಾಗಿದೆ. ಅದು ಇದ್ದಂತ ಹೇಳ್ಬೋದು. ಈ ಇದ್ದನ್ನುವಂಥದ್ದು ತಕ್ಷಣ ತನಗೆ ತೃಪ್ತಿ ಸಿಗುವಂಥದ್ದಾಗಬೇಕು, ಅಥವಾ ತನ್ನ ಆಸೆಗೆ ತನ್ನ ಆಕಾಂಕ್ಷೆ ಈಡೇರಲೇಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರುತ್ತೆ. ಅದರ ಅರ್ಥ ನಾವು ಎಲ್ಲ ಅಭಿಲಾಷೆಗಳನ್ನು ಅಥವಾ ಆಸೆ ಆಕಾಂಕ್ಷೆಗಳನ್ನು ತಿಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಭಿಲಾಷೆಗಳನ್ನು ನಮ್ಮ ಒಂದು ಸುಪ್ತ ಚೇತನದಲ್ಲಿ ಅಡಗಿಸಿಟ್ಟಾಗ ಅನ್ನುವಂಥದ್ದು ತನ್ನ ಕಾರ್ಯಪ್ರವೃತ್ತರಾಗಿ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ಇದಕ್ಕೆ ನಾವು ಉದಾಹರಣೆ ಅಂತ ಹೇಳಿದರೆ, ಬಹಳ ಹಸಿವಾಗ್ತಾ ಇರುತ್ತೆ. ಆ ಹಸಿವಾದಾಗ ಬೇರೆಯವರ ಹತ್ರ ಇರುವಂತಹ ಆಹಾರವನ್ನು ನಾನು ಕಿತ್ತು ತೆಗೆದುಕೊಂಡು ತಿಂದುಬಿಡಬೇಕು ಅನ್ನುವಂತಹ ಆಸೆ ಆಗಬಹುದು. ಅಥವಾ ತಮಗಿಷ್ಟವಾದಂತಹ ಆಹಾರ ತನ್ನ ಸ್ನೇಹಿತನೋ ಅಥವಾ ಸ್ನೇಹಿತೆಯೋ ತನ್ನ ಸಹಪಾಠಿಯೋ ಆಹಾರವನ್ನು ಸೇವಿಸ್ತಿರೋ ಸಂದರ್ಭದಲ್ಲಿ ಇದು ನನಗೆ ಬೇಕೇ ಬೇಕು ಅನ್ನುವಂಥ ಆಸೆ ಪಡುವಂಥದ್ದು. ಇಲ್ಲಿ ಆಸೆ ಆಕಾಂಕ್ಷೆ ಅಭಿಲಾಷೆಗೆ ಹೆಚ್ಚಿನ ಒತ್ತನ್ನು ನೀಡುವಂಥದ್ದು ಇದ್ ಆಗಿದೆ. ಇದ್ ಅನ್ನುವಂಥದ್ದು ಮೂಲಭೂತ ಆಸೆಗಳನ್ನು ಅಥವಾ ತನ್ನ ತೃಪ್ತಿಯ ಒಂದು ತಾಕೀತನ್ನು ಮಾಡುವಂತಹ ಒಂದು ಅಂಶ ಆಗಿದೆ. ಇದ್ ಅನ್ನುವಂಥದ್ದು ಸಂತೋಷದ ತತ್ವ. ಸಂತೋಷ ಹೇಗೆಲ್ಲ ದೊರಕಬಹುದು ನನಗೆ, ಅದನ್ನು ನೇರವಾಗಿ
ನೇರವಾಗಿ ಅಂತ ಹೇಳಿದ್ರೆ ಯಾವುದೇ ರೀತಿಯ ನೈತಿಕ ಬೆಂಬಲ ನನಗೆ ಬೇಡ, ಅಥವಾ ಅದು ಸರಿ ತಪ್ಪು ಅನ್ನುವಂತಹ ತಾರ್ಕಿಕ ಆಲೋಚನೆಯೂ ಬೇಡ, ನನಗೆ ಅದು ಬೇಕು ಅಷ್ಟೇ ಅನ್ನುವಂಥದ್ದು. ಯಾವುದೇ ಸಂದರ್ಭದಲ್ಲಿ ಆ ವ್ಯಕ್ತಿ ತನಗೆ ಆಸೆಯನ್ನು ಅಥವಾ ತನ್ನಲ್ಲಿರುವಂತಹ ಸಂತೋಷವನ್ನು ಪಡಿಬೇಕು ಅನ್ನುವಂಥ ಒಂದೇ ಕಾರಣಕ್ಕಾಗಿ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಲಿಕ್ಕೂ ಸಿದ್ಧರಿರ್ತಾರೆ. ಅನ್ನುವಂತಹ ಅಂಶ ಕಾರ್ಯನಿರ್ವಹಿಸುತ್ತೋ ಆ ವ್ಯಕ್ತಿ ಸದಾಕಾಲ ಏನು ಪ್ಲೆಷರ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ, ಸಂತೋಷದ ತತ್ವವನ್ನು ಮಾತ್ರ ಪಾಲಿಸ್ತಾ ಇರ್ತಾರೆ. ಇದು ನಾವು ಬಾಲ್ಯಾವಸ್ಥೆಯಲ್ಲಿ ಗಮನಿಸಬಹುದಾದಂತಹ ಒಂದು ಅಂಶ. ಬಾಲ್ಯಾವಸ್ಥೆಯಲ್ಲಿ ಹೇಗಿರ್ತಾರೆ ಮಕ್ಕಳು? ಯಾವುದೇ ಒಂದು ಆಟಿಕೆ ಇರಬಹುದು, ಅಥವಾ ತಿಂಡಿ ತಿನಿಸು ಇರಬಹುದು, ಅಥವಾ ತನ್ನ ಪೋಷಕರಿರಬಹುದು, ತಂದೆ ತಾಯಿಯರಿರಬಹುದು. ಅಮ್ಮ ಅಂದರೆ ಯಾರಿಗೆ ಅಂದರೆ ನನ್ನಮ್ಮ ಅನ್ನುವಂಥ ಭಾವನೆ ಆ ಮಕ್ಕಳಲ್ಲಿ ಹೇಳ್ತಾ ಇರ್ತಾರೆ. ಮತ್ತಾರೂ ಆ ವ್ಯಕ್ತಿಯನ್ನು ತನ್ನವರು ಅಂತ ಅಂದ್ಕೊಳ್ಬಾರ್ದು. ಯಾವುದೋ ಒಂದು ಹೊಸ ಆಟಿಕೆ ಬಂತು, ಅದು ಬಾಲ್ ಇರಬಹುದು ಅಥವಾ ಯಾವುದೇ ಬೊಂಬೆ ಇರಬಹುದು, ಅದು ನನ್ನದು ಅನ್ನುವಂಥದ್ದಷ್ಟೇ ಇರುತ್ತೆ. ಅಥವಾ ಬೇರೆ ಮಕ್ಕಳು ಯಾವುದೇ ಒಂದು ಹೊಸ ಆಟಿಕೆ ತಂದಿದ್ರೂ ಸಹ ಅದು ನನ್ನದು ಅಂತ ಕಸಿದುಕೊಳ್ಳುವಂತಹ ಒಂದು ಮನಸ್ಥಿತಿ ಇರುತ್ತೆ. ಅಲ್ಲಿ ಆ ವ್ಯಕ್ತಿ ಅಥವಾ ಆ ಮಗುವಿನಲ್ಲಿ ನಾವು ಗುರುತಿಸಬಹುದಾದಂಥದ್ದು ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು. ಅದು ಸಂಪೂರ್ಣವಾಗಿ ಮತ್ತೊಬ್ಬರ ಒಳಿತನ್ನು ಯೋಚನೆ ಮಾಡೋದಿಲ್ಲ, ಮತ್ತೊಬ್ಬರಿಗೆ ಕೆಡಕಾಗ್ತಾ ಇದೆಯಾ ಅನ್ನೋದನ್ನು ಆಲೋಚನೆ ಮಾಡೋದಿಲ್ಲ. ಪ್ರಮುಖವಾಗಿ ಅವರಿಗೆ ಸಂತೋಷ ದೊರಕಬೇಕು, ಈ ಒಂದು ಅಂಶವನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡಿರ್ತಾರೆ. ಎರಡನೇ ಅಂಶ ನೋಡುವಾಗ ನಾವು ಅಹಂ ಅನ್ನುವಂಥದ್ದು. ಇದು ನೈಜ ತತ್ವದ ಒಂದು ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಏನು ನೈಜತೆ ಅಥವಾ ನೈಜ ಅಂತ ಹೇಳಿದರೆ, ರಿಯಾಲಿಟಿ ಪ್ರಿನ್ಸಿಪಲ್ ಅಂತ ಹೇಳುವಾಗ ಈ ಅಹಂ ಅನ್ನುವಂಥದ್ದು ಆ ವ್ಯಕ್ತಿಯಲ್ಲಿರುವಂತಹ ಮತ್ತು ಅತ್ಯಹಂ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಸದಾಕಾಲ ಶ್ರಮಿಸ್ತಾ ಇರುತ್ತೆ. ತಮ್ಮ ವಾಸ್ತವಿಕತೆ ಏನು, ತಮ್ಮ ತತ್ವಶೀಲ ಕಾರ್ಯ ಹೇಗೆ ನಿರ್ವಹಿಸಬೇಕು ಅನ್ನುವಂಥದ್ದನ್ನು ಪ್ರಜ್ಞಾವಸ್ಥೆಯಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ನಾವು ನಲ್ಲಿ ಒಂದು ಉದಾಹರಣೆ ನೋಡಿದ್ವಿ. ನಮಗೆ ಆಹಾರ ಬೇಕೇ ಬೇಕು, ಅದು ನನ್ನ ಪಕ್ಕದಲ್ಲಿರುವಂತಹ ಸಹಪಾಠಿಯ ಒಂದು ಆಹಾರ ಆಗಿದ್ರೂ ನಾನು ಕಸಿದುಕೊಳ್ಳಬೇಕು, ನನಗೇನು ಬೇಕೋ ಅದನ್ನು ನಾನು ಪಡ್ಕೊಳ್ಳೇಬೇಕು ಅನ್ನುವಂತಹ ಭಾವನೆ ಹೇಳ್ತಾ ಇದ್ರೆ, ಅಹಂ ಹೇಳುತ್ತೆ ತನಗೆ ಆಹಾರ ಬೇಕು, ಆದರೆ ಅದನ್ನು ತಾನು ಪಡೆದುಕೊಳ್ಳಲು ಅಥವಾ ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತ ಆದರೆ ಸರಿಯಾದ ಮಾರ್ಗದಲ್ಲಿ ನಾವು ಹೋಗಬೇಕಾಗತ್ತೆ. ಸರಿಯಾದ ಮಾರ್ಗ ಅಂದರೆ ತನ್ನ ಆಹಾರ ಯಾವುದಿದೆಯೋ ಅಥವಾ ತಾನು ಆಯೋಜನೆ ಮಾಡಿರುವಂತಹ ಒಂದು ವ್ಯವಸ್ಥೆ ಏನಿದೆಯೋ ಅಲ್ಲಿ ತನ್ನನ್ನು ತಾನು ಸರಿದೂಗಿಸ್ಕೊಂಡು ಹೋಗಲಿಕ್ಕೆ ಈ ಅಹಂ ಅನ್ನುವಂಥದ್ದು ಕೆಲಸ ನಿರ್ವಹಿಸ್ತಾ ಇರುತ್ತೆ. ಸತ್ಯಾಂಶ ಏನಿದೆ ಅಥವಾ ವಾಸ್ತವಿಕತೆ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕನುಗುಣವಾಗಿ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು ಅಹಂನ ಗುಣ ಆಗಿರುತ್ತೆ. ನಾವು ಚಿತ್ರದಲ್ಲಿ ನೋಡುವಂತೆ ಈಗೋ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಏನಿದೆ ಸತ್ಯಾಂಶ ಅಥವಾ ಏನು ವಾಸ್ತವಿಕವಾಗಿದೆ ಅದನ್ನು ಸ್ವೀಕಾರ ಮಾಡಿ ತಾನು ತನ್ನ ಜೀವನವನ್ನು ಮುಂದೆ ನಡೆಸ್ಕೊಂಡು ಹೋಗುವಂತಹ ಪ್ರವೃತ್ತಿಯನ್ನು ನಾವಿಲ್ಲಿ ಗಮನಿಸ್ತೀವಿ. ಮೂರನೇದು ಸೂಪರ್ ಈಗೋ, ಅತ್ಯಹಂ ಅಂತ ನಾವು ಹೇಳ್ತೀವಿ. ಏನು ಅತ್ಯಹಂ ಅದರ ಹೆಸರೇ ತಿಳಿಸ್ತಾ ಇದೆ, ಅತಿಯಾದ ಅಹಂ ಅಂತ. ಅಹಂ ಅನ್ನುವಂಥದ್ದು ರಿಯಾಲಿಟಿಯನ್ನು ನೋಡುತ್ತೆ, ವಾಸ್ತವಿಕತೆಯಲ್ಲಿ ಏನೆಲ್ಲ ನಡೀತಾ ಇದೆ ಆ ಆಗು ಹೋಗುಗಳನ್ನು ಗಮನಿಸ್ತಾ ಹೋಗುತ್ತೆ. ಅದೇ ಧಾಟಿಯಲ್ಲಿ ಅತ್ಯಹಂ ಏನು ಮಾಡುತ್ತೆ, ನೈತಿಕ ತತ್ವವನ್ನು ಅಳವಡಿಸ್ಕೊಂಡಿರುತ್ತೆ. ನೈತಿಕ ತತ್ವದ ಅಡಿಯಲ್ಲಿ ತನ್ನ ಕಾರ್ಯ ಅಥವಾ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಹೋಗುತ್ತೆ. ಅತ್ಯಹಂ ಸದಾಕಾಲ ನೈತಿಕ ಮೌಲ್ಯಗಳು ಅಥವಾ ಸಾಮಾಜಿಕ ನಿಯಮ, ಯಾವುದು ಸರಿ ತಪ್ಪು, ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳ್ತೀವಿ ನಾವು, ಯಾವುದನ್ನು ಮಾಡಬೇಕು ಮಾಡಬಾರ್ದು ಅನ್ನುವಂತಹ ಒಂದು ಚೌಕಟ್ಟನ್ನು ಒಳಗೊಂಡಿರುವಂತಹ ಸಾಮಾಜಿಕ ಮೌಲ್ಯಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥದ್ದು ಅತ್ಯಹಂ. ಗ್ರಹಿಸುವಂತಹ ಅಥವಾ ತಾರ್ಕಿಕವಾಗಿ ಸಂಘಟಿಸುವ ಕೆಲವು ತೀರ್ಪನ್ನು ನೀಡುವಂತಹ ಒಂದು ಸಾಮರ್ಥ್ಯ ಈ ಅತ್ಯಹಂಗೆ ಇರುತ್ತೆ. ನಾವು ಏನೇ ನಡವಳಿಕೆ ಇದ್ರೂ ಸಹ, ಅಂದರೆ ಒಬ್ಬ ವ್ಯಕ್ತಿ ಹೇಗೆ ನಡೆದುಕೊಳ್ಬೇಕು ಅಥವಾ ಯಾವ ರೀತಿಯಲ್ಲಿ ಈ ಸಮಾಜದಲ್ಲಿ ತನ್ನನ್ನು ತಾನು ಗುರುತಿಸ್ಕೊಳ್ಬೇಕು ಅಂತ ಹೇಳಿದರೆ ಕೆಲವಾರು ನೈತಿಕ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಹಾಗಾದರೆ ಮೌಲ್ಯಯುತವಾಗಿ ಅಥವಾ ನೈತಿಕದ ತತ್ವದ ಆಧಾರದ ಮೇಲೆ ಈ ಅತ್ಯಹಂ ಅನ್ನುವಂಥದ್ದು ಕಾರ್ಯನಿರ್ವಹಿಸುತ್ತೆ. ಉದಾಹರಣೆಗೆ ಹಸಿವಾಗ್ತಾ ಇದೆ, ಹಸಿವಾದರೂ ಸಹ ಯಾವುದೇ ರೀತಿಯ ತಪ್ಪನ್ನು ಮಾಡದೆ ಅಥವಾ ಅಪರಾಧವನ್ನು ಮಾಡದೆ, ಯಾವುದೇ ಒಬ್ಬ ವ್ಯಕ್ತಿಗೆ ಸಮಸ್ಯೆಯನ್ನು ಉಂಟು ಮಾಡದೆ ಅಥವಾ ಮತ್ತೊಬ್ಬರಿಗೆ ಕೆಡುಕನ್ನು ಆಲೋಚಿಸದೆ ತನ್ನ ಒಂದು ಆಹಾರವನ್ನು ಸ್ವೀಕರಿಸಲಿಕ್ಕೆ ಆಲೋಚನೆ ಮಾಡುತ್ತೆ. ಇಲ್ಲಿ ನೈತಿಕ ತತ್ವವನ್ನು ಅಳವಡಿಸೋದ್ರಿಂದ ಹಿರಿಯರಿಗೆ ಗೌರವ ಕೊಡುವಂಥದ್ದಿರಬಹುದು ಅಥವಾ ಮತ್ತೊಬ್ಬರಿಗೆ ಸಹಾಯ ಮಾಡುವಂಥದ್ದಿರಬಹುದು. ಯಾರೆಲ್ಲ ಅಶಕ್ತರಿರ್ತಾರೋ ಅವರಿಗೆ ತನ್ನ ಕೈಲಾದಂತಹ ಸಹಾಯ ಹಸ್ತವನ್ನು ನೀಡುವಂಥದ್ದಿರ್ಬೋದು. ಒಟ್ಟಾರೆಯಾಗಿ ಮೌಲ್ಯಯುತವಾದ ಜೀವನವನ್ನು ನಡೆಸುತ್ತಿದ್ದೇವೆ ಅಂತ ಹೇಳಿದರೆ ಅದು ಅತ್ಯಹಂನಿಂದ ಮಾತ್ರ ಸಾಧ್ಯ.
ಹಾಗಾಗಿ ಅಹಂ ಹಾಗೂ ಅತ್ಯಹಂನ ಕುರಿತಾಗಿ ನಾವು ಚರ್ಚೆ ಮಾಡಿದ್ವು. ನಂತರ ನೋಡುವಂಥದ್ದು ಮನೋಲೈಂಗಿಕ ಬೆಳವಣಿಗೆಯ ಹಂತಗಳು, ಸೈಕೋಸೆಕ್ಷುವಲ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸಿಗ್ಮಂಡ್ ಫ್ರಾಯ್ಡ್ ರವರು ಒಬ್ಬ ವ್ಯಕ್ತಿಯ ಮನುಷ್ಯತ್ವ ಅಥವಾ ಚಿಂತನೆ, ನಡೆ, ನುಡಿ, ವ್ಯಕ್ತಿತ್ವ ಹೀಗೆ ಹಲವಾರು ಹಂತಗಳನ್ನು ಈ ಲೈಂಗಿಕ ಬೆಳವಣಿಗೆ ಹೇಗಾಗ್ತದೆ ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಪ್ರತಿ ಹಂತದಲ್ಲೂ ವ್ಯಕ್ತಿಯ ವ್ಯಕ್ತಿತ್ವ ರೂಪುಗೊಳ್ಬೇಕು ಅಂತ ಹೇಳಿದರೆ ಆತನಲ್ಲಿ ಈ ಮನೋಲೈಂಗಿಕ ಬೆಳವಣಿಗೆಯ ಕಾರಣ ಅನ್ನುವಂಥದ್ದು ಸಿಗ್ಮಂಡ್ ಫ್ರಾಯ್ಡ್ ರವರ ವಾದ. ಪ್ರತಿಯೊಬ್ಬ ವ್ಯಕ್ತಿಯು ಈ 5 ಹಂತಗಳನ್ನು ಹಾದು ಹೋಗ್ತಾರೆ. ಹಾಗೆ ಪ್ರತಿ ಹಂತದಲ್ಲೂ ಅವರದೇ ಆದಂತಹ ಲೈಂಗಿಕ ಬೆಳವಣಿಗೆಗಳನ್ನು ಹೊಂದುತ್ತಾರೆ ಅನ್ನೋದನ್ನು ಸಿಗ್ಮಂಡ್ ಫ್ರಾಯ್ಡ್ ರವರು ತಮ್ಮ ಬೆಳವಣಿಗೆ ಹಂತದಲ್ಲಿ ತಿಳಿಸ್ತಾ ಬರ್ತಾರೆ. ನಾವು ಈ ಹಿಂದೆ ಚರ್ಚೆ ಮಾಡದಂತೆ ಮಕ್ಕಳು ತಮ್ಮ ಒಂದು ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ ಏನೆಲ್ಲ ಅನುಭವಗಳು, ಅನಿಸಿಕೆಗಳನ್ನು ಹೊಂದಿರ್ತಾರೋ ಅದೆಲ್ಲದಕ್ಕೂ ಕಾರಣ ಅವರ ಈ ಹಂತಗಳು ಅಂತಲೇ ಹೇಳಬಹುದು. ಇಲ್ಲಿ ನಾವು 5 ಹಂತಗಳನ್ನು ನೋಡ್ತೀವಿ. ಮೊದಲನೇದು ಮುಖ, ಬಾಯಿ ಅಥವಾ ಮೌಖಿಕ ಹಂತ ಅಂತ ಹೇಳ್ತೀವಿ, ಓರಲ್ ಸ್ಟೇಜ್ ಅಂತ. ಅದು ಹುಟ್ಟಿದಾಗಿನಿಂದ 1 ವರ್ಷದವರೆಗೆ ಇರುತ್ತೆ. ಎರಡನೇ ಹಂತ ಗುದ ಹಂತ ಅಥವಾ ಏನಲ್ ಸ್ಟೇಜ್ ಅಂತ ಹೇಳ್ತೀವಿ. ಇದು 1 ವರ್ಷದ ಮಗುವಿನಿಂದ 3 ವರ್ಷದ ಮಕ್ಕಳವರೆಗೆ ಈ ಹಂತವನ್ನು ಗುರುತಿಸಿರುವಂಥರು ಸಿಗ್ಮಂಡ್ ಫ್ರಾಯ್ಡ್ ಅವರು. ಮೂರನೇದಾಗಿ ಲಿಂಗ ಹಂತ ಅಂತ ಹೇಳ್ತಾರೆ, ಅದನ್ನು ಫ್ಯಾಲಿಕ್ ಸ್ಟೇಜ್ ಅಂತ ಹೇಳ್ತೀವಿ. ದಟ್ ಈಸ್ ಫ್ರಮ್ 3 to 6 years. ನಾಲ್ಕನೇದಾಗಿ ಅಂತರ್ಗತ ಹಂತ, ಲೇಟೆನ್ಸಿ ಸ್ಟೇಜ್. ಸೊ ದಟ್ ಈಸ್ ಫ್ರಮ್ 6 years to 12 years. 6 ವರ್ಷದಿಂದ 12 ವರ್ಷದವರೆಗೆ ನಾವು ಈ ಹಂತವನ್ನು ಗಮನಿಸಬಹುದು. ಐದನೇದಾಗಿ ಸುಪ್ತ ಹಂತ, ಜೆನೈಟಲ್ ಸ್ಟೇಜ್ ಅಂತ ಹೇಳ್ತೀವಿ. ಇದು 12 ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳು ಈ ಹಂತಕ್ಕೆ ಬರ್ತಾರೆ. ಈ 5 ಹಂತಗಳನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ಮುಖ ಹಂತ ಅಥವಾ ಬಾಯಿ ಹಂತ ಅಂತ ಹೇಳ್ಬೋದು, ಹಾಗೆ ಮೌಖಿಕ ಹಂತ ಅಂತಲೂ ಹೇಳಬಹುದು. ಹುಟ್ಟಿದ ಮಗುವು ತನ್ನ 1ನೇ ವರ್ಷದ ವಯಸ್ಸಿನವರೆಗೆ ತನ್ನ ಹಲ್ಲು ಅಥವಾ ಬಾಯಿ ಈ ಮೂಲಕ ತೃಪ್ತಿಯನ್ನು ಪಡೆದುಕೊಳ್ತಾ ಇರುತ್ತೆ. ಈಗ ನಮಗೆಲ್ಲರಿಗೂ ಗೊತ್ತಿರುವಂತೆ ಹುಟ್ಟಿದಾಕ್ಷಣ 1 ವರ್ಷದವರೆಗೆ ಆ ಮಗು ಕೇವಲ ತನ್ನ ಹೊಟ್ಟೆ ತುಂಬಿಸ್ಕೊಳ್ಬೇಕು. ಯಾವ ಮೂಲಕ? ಕೇವಲ ಬಾಯಿಯಿಂದ. ಹಾಗಾಗಿ ಇದನ್ನು ಬಾಯಿ ಹಂತ ಅಂತಲೂ ಹೇಳ್ತಾರೆ. ತನ್ನ ಒಂದು ಮುಖದಲ್ಲಿ ಈ ಒಂದು ಲೈಂಗಿಕ ಬೆಳವಣಿಗೆಯನ್ನು ಅಥವಾ ಗಮನವನ್ನು ಕೇಂದ್ರೀಕರಿಸುತ್ತೆ ಅಂತ ಫ್ರಾಯ್ಡ್ ರವರು ತಿಳಿಸ್ತಾ ಹೋಗ್ತಾರೆ. ಆ ಮಕ್ಕಳಿಗೆ ಸುರಕ್ಷಿತವಾದಂತಹ ವಾತಾವರಣವನ್ನು ನಾವು ದೊರಕಿಸಬೇಕು. ಈ ಸುರಕ್ಷಿತ ಅಥವಾ ರಕ್ಷಣೆಯುತ ಅಥವಾ ಕಾಳಜಿಯುತ ವಾತಾವರಣ ಅಂತ ಹೇಳಿದರೆ ಬಾಯಿಯಿಂದ ಅಥವಾ ತನ್ನ ಮುಖದಿಂದ ಆ ಒಂದು ತೃಪ್ತಿಯನ್ನು ಪಡೆದುಕೊಳ್ಬೇಕಾಗತ್ತೆ. ಹೇಗೆ ತೃಪ್ತಿ ಅಂತ ಹೇಳಿದ್ರೆ, ಹಸಿವಾದಾಕ್ಷಣ ಆ ಮಗುವಿಗೆ ಬಾಯಿಯ ಮೂಲಕ ಅಥವಾ ಆಹಾರವನ್ನು ನೀಡೋದ್ರ ಮೂಲಕ ಆ ಮಗುವಿಗೆ ತೃಪ್ತಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ತನ್ನ ಒಂದು ತಾಯಿ ಹೇಗೆ ಆ ಮಗುವಿಗೆ ಹಾಲುಣಿಸ್ತಾಳೋ ಇದು ಬಹಳ ಮುಖ್ಯ ಆಗ್ತದೆ. ತನ್ನ ಆಹಾರವನ್ನು ಸಂತೃಪ್ತವಾಗಿ ಪಡಿತಾ ಇದೆ ಅಂತ ಆದಾಗ ಈ ಮಗುವಿನಲ್ಲಿ ಯಾವುದೇ ರೀತಿಯ ಸಮಸ್ಯೆ ನಾವು ಕಾಣೋದಿಲ್ಲ. ಇನ್ ಕೇಸ್ ಇಫ್ ದ ಚೈಲ್ಡ್ ಈಸ್ ಫೇಸಿಂಗ್ ಪ್ರಾಬ್ಲಮ್, ಅಂದರೆ ಆ ಮಕ್ಕಳಲ್ಲಿ ಯಾವುದಾದ್ರು ಒಂದು ರೀತಿಯ ಸಮಸ್ಯೆ ಇದ್ದರೆ, ಸಮಸ್ಯೆ ಯಾವುದರ ಕುರಿತಾಗಿ? ಕೇವಲ ಬಾಯಿ ಅಥವಾ ಮುಖಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇದ್ದರೆ, ತನ್ನ ಹಸಿವು ಇಂಗ್ತಾ ಇಲ್ಲ ಅನ್ನುವಂಥ ಭಾವನೆ ಬಂದಾಗ ಆ ಮಕ್ಕಳಲ್ಲಿ ಈ ಚೀಪುವಿಕೆ ಅನ್ನುವಂಥದ್ದು, ಥಂಬ್ ಸಕ್ಕಿಂಗ್ ಅಂತ ಹೇಳ್ತೀವಿ, ಹೆಬ್ಬೆರಳನ್ನು ಚೀಪ್ತಾ ಹೋಗುತ್ತೆ. ಅಥವಾ ನೇಲ್ ಬೈಟಿಂಗ್ ಅಂತ ಹೇಳ್ತೀವಿ, ತನ್ನ ಉಗುರನ್ನು ಕಚ್ಚುವಂತಹ ಹವ್ಯಾಸ. ಕೆಲವು ಮಕ್ಕಳಿಗೆ ಕೈ ಅಥವಾ ಬೆರಳನ್ನು ಬಾಯಿಗಿಟ್ಕೊಂಡ್ರೆ, 1 ಬೆರಳಾಗಿರಬಹುದು ಅಥವಾ ಯಾವುದಾದ್ರೂ ಈ ಕೊನೆ 2 ಬೆರಳಿರಬಹುದು ಅಥವಾ ಮೊದಲ ಅಥವಾ 2 ಮತ್ತು 3ನೇ ಬೆರಳಿರಬಹುದು, ಬೆರಳನ್ನು ಬಾಯಿಗಿಟ್ಕೊಂಡೇ ಮಲ್ಕೊಳ್ಳುತ್ತೆ. ಇದು ಯಾವುದರ ಒಂದು ಪ್ರತಿಬಿಂಬ ಅಂತ ಹೇಳಿದರೆ, ಆ ಮಗುವಿಗೆ ಮೌಖಿಕ ಅಥವಾ ಬಾಯಿ ಹಂತದಲ್ಲಿ ಹುಟ್ಟಿನಿಂದ 1 ವರ್ಷದವರೆಗೆ ಏನೆಲ್ಲ ತೃಪ್ತಿ ಸಿಗಬೇಕೋ ಅದು ಸಿಕ್ಕಿಲ್ಲ ಅಂತ ಅರ್ಥ. ಇಂತಹ ಸಮಸ್ಯೆ ಏನಾದರೂ ಪರಿಹಾರ ಆಗಿಲ್ಲದಿದ್ದರೆ ಆ ಮಕ್ಕಳು ಖಂಡಿತವಾಗ್ಲೂ ಅವಲಂಬಿತರಾಗಿರ್ತಾರೆ. ಯಾವಾಗ? ತಮ್ಮ ಮುಂದಿನ ಜೀವನದಲ್ಲಿ ಅವಲಂಬಿತರಾಗಿರ್ತಾರೆ. ಹಾಗೆ ಕಠಿಣ, ಅಗ್ರೆಸಿವ್ ನೇಚರ್ ಅಂತ ಹೇಳ್ತೀವಿ, ಬಹಳ ಕಠಿಣವಾದಂತಹ ನಡವಳಿಕೆಯನ್ನು ಹೊಂದಿದ್ದಾರೆ. ಹಾಗೆ ತದನಂತರದಲ್ಲಿ ಹುಟ್ಟಿದಾಗಿನಿಂದ 1 ವರ್ಷದವರೆಗೆ ಅವರಿಗೆ ಆ ಬಾಯಿಯಿಂದ ತೃಪ್ತಿ ಸಿಕ್ಕಿಲ್ಲವಾದರೆ ಆತ ಅಥವಾ ಆಕೆ ಅತಿ ಭಕ್ಷನಾಗಬಹುದು. ಅಂದರೆ ಅತಿ ಹೆಚ್ಚಾಗಿ ತಿನ್ನುವಂತಹ ಪ್ರವೃತ್ತಿ ಇರುತ್ತೆ. ಯಾವಾಗ ತಮ್ಮ ಪ್ರೌಢಾವಸ್ಥೆಯಲ್ಲಿ ಅದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಯಾವೆಲ್ಲ ಮಕ್ಕಳಿಗೆ ಅತಿ ಹೆಚ್ಚಾಗಿ ತಿನ್ನುವಂತಹ
ಅಭ್ಯಾಸ ಇದೆ. ಅದರ ಅರ್ಥ ಏನು, ಆ ಮಗು ಮೊದಲ ಹಂತದಲ್ಲಿ ಅಂದರೆ ಓರಲ್ ಸ್ಟೇಜ್ ಅಂತ ನಾವೇನು ಹೇಳಿದ್ವಿ, ಆ 1ನೇ ವರ್ಷದವರೆಗೆ ಆ ಮಗು ತೃಪ್ತಿಯನ್ನು ಪಡೆದುಕೊಂಡಿಲ್ಲ ಅಂತ ಸಿಗ್ಮಂಡ್ ಫ್ರಾಯ್ಡ್ರವರು ತಿಳಿಸ್ಕೊಡ್ತಾರೆ. ಹಾಗೆ 2ನೇ ಹಂತ ಗುದ ಹಂತ, 1ನೇ ವಯಸ್ಸಿನಿಂದ 3ನೇ ವರ್ಷದವರೆಗೆ. ಮೊದಲ ವರ್ಷದಿಂದ 3ನೇ ವರ್ಷದವರೆಗೆ ಆ ಮಗುವಿಗೆ ಶೌಚ ನಿಯಂತ್ರಣ ಪ್ರಕ್ರಿಯೆ ಮೇಲೆ ಗಮನ ಇರುತ್ತೆ. ಅದರ ಅರ್ಥ ತಾನು ಮಲ ಅಥವಾ ಮೂತ್ರ ವಿಸರ್ಜನೆ ಮಾಡುವಂಥದ್ದು, ಹಾಗೆ ಅದನ್ನು ಹೇಗೆ ನಿಯಂತ್ರಣ ಮಾಡಬೇಕು. ನಾವು ಆ ವಯಸ್ಸಲ್ಲಿ ಮಕ್ಕಳಿಗೆ ತರಬೇತಿಯನ್ನು ನೀಡ್ತೀವಿ. ನಿನಗೆ ಆ ರೀತಿ ಭಾವನೆ ಬಂದಾಗ ನೀನು ಏನು ಮಾಡಬೇಕು, ಯಾವ ಸ್ಥಳದಲ್ಲಿ ಯಾರಿಗೆ ಹೇಳಿ ನೀ ಅಲ್ಲಿ ಹೋಗಬೇಕು ಅನ್ನುವಂತಹ ಈ ಒಂದು ಅಭ್ಯಾಸವನ್ನು ಮಕ್ಕಳಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಇಲ್ಲಿ ಶಿಸ್ತು ಹಾಗೆ ಸ್ವಾಯತ್ತತೆಯನ್ನು ಅಭಿವ್ಯಕ್ತಿಗೊಳಿಸ್ತಾ ಹೋಗ್ತಾರೆ. ಶಿಸ್ತು ಅಂದಾಗ ತಾನು ಬಹಳ ಆ ನೀಟ್ನೆಸ್ಸನ್ನು ಅಥವಾ ಕ್ಲೀನ್ಲಿನೆಸ್ ಅಂತ ಹೇಳ್ತೀವಿ, ಆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಒಂದು ಅಂಶ. ಹಾಗೆ ಸ್ವಾಯತ್ತತೆ ಅಂತ ಹೇಳುವಾಗ ಫ್ರೀಡಮ್, ಸ್ವಾತಂತ್ರ್ಯವನ್ನು ನಿರೀಕ್ಷೆ ಮಾಡುವಂಥದ್ದು. 1ರಿಂದ 3ನೇ ವಯಸ್ಸಿನವರೆಗೆ ಆ ಮಕ್ಕಳಿಗೆ ಸರಿಯಾದ ರೀತಿಯ ತರಬೇತಿ ಅಥವಾ ರಕ್ಷಣೆ ಅಥವಾ ನಾವು ಗಮನಿಸಿದಂತೆ ಸ್ವಾತಂತ್ರ್ಯ ಸಿಕ್ಕಿಲ್ಲದಾಗ ಖಂಡಿತವಾಗ್ಲೂ ಆ ಮಕ್ಕಳಲ್ಲಿ ಕಠಿಣವಾದ ವರ್ತನೆಗಳು ಅಥವಾ ನಡವಳಿಕೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗೆ ಇದರಿಂದ ಮಕ್ಕಳಿಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಶುರುವಾಗತ್ತೆ. ನನ್ನನ್ನು ಯಾರೂ ಸಹ ನೈತಿಕವಾಗಿರಬಹುದು ಅಥವಾ ಭಾವನಾತ್ಮಕವಾಗಿ ರಕ್ಷಣೆ ಮಾಡಲಿಕ್ಕೆ ಯಾರೂ ಇಲ್ಲ ಅನ್ನುವಂಥದ್ದಿರಬಹುದು. ಹಾಗೆ ಈ ಒಂದು ಹಂತದಲ್ಲಿ ಆ ಮಕ್ಕಳಿಗೆ ಸಮಸ್ಯೆ ಉಂಟಾದರೆ ಆ ಮಕ್ಕಳು ಖಂಡಿತವಾಗ್ಲೂ ಆ ಸ್ವಚ್ಛತೆಯನ್ನು, ಹೈಜಿನಿಕ್ ಅಂತ ನಾವೇನು ಹೇಳಿದ್ವಿ ಅಥವಾ ಒಂದು ಡಿಸಿಪ್ಲಿನ್ ಅಂತ ಏನು ಹೇಳ್ತೀವಿ, ಆ ಶಿಸ್ತನ್ನು ಕಾಯ್ದಿರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಶಿಸ್ತು ಪಾಲನೆ ಯಾಕೆ ಆಗ್ತಾ ಇಲ್ಲ ಅನ್ನುವಂಥ ಕಾರಣ ನಮಗೆ ಈ 2ನೇ ಹಂತದಲ್ಲಿ ಗೊತ್ತಾಗುವಂಥದ್ದು. ಗುದ ಹಂತ ಅನ್ನುವಂಥದ್ದು 2ನೇ ಹಂತ ಆಗಿದೆ. ಹಾಗಾಗಿ ಪ್ರತಿ ಹಂತದಲ್ಲೂ ಮಕ್ಕಳು ತಮ್ಮದೇ ಆದಂತಹ ಕೆಲವು ಗುಣಗಳನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ. ಆ ಗುಣಗಳು ಪರ್ಯಾಯವಾಗಿ ಪೋಷಕರಿಂದ ಅಥವಾ ತಂದೆ ತಾಯಿಯಿಂದ ಅಥವಾ ಶಿಕ್ಷಕರಿಂದ ಯಾವೆಲ್ಲ ರೀತಿಯ ತರಬೇತಿಗಳನ್ನು ಕೊಡಬೇಕಾಗತ್ತೆ, ಹಾಗೆ ಯಾವ ರೀತಿಯಲ್ಲಿ ಆ ಮಗುವಿನಲ್ಲಿ ವರ್ತನೆಯಲ್ಲಿ ಬದಲಾವಣೆಯನ್ನು ತರಬೇಕು, ಇದೆಲ್ಲದಕ್ಕೂ ಆ ಮಕ್ಕಳ ವ್ಯಕ್ತಿತ್ವ ಕಾರಣ ಆಗ್ತದೆ. ಆ ವ್ಯಕ್ತಿತ್ವಕ್ಕೆ ಲೈಂಗಿಕ ಬೆಳವಣಿಗೆಯೇ ಕಾರಣ ಅನ್ನುವಂಥ ಅಂಶವನ್ನು ಸಿಗ್ಮಂಡ್ ಫ್ರಾಯ್ಡ್ರವರು ನೀಡಿದ್ದಾರೆ. ನಂತರ 3ನೇದು ಲಿಂಗ ಅಥವಾ ಶಿಶ್ನ ಹಂತ ಅಂತ ಹೇಳ್ತಾರೆ. ಅದನ್ನು ಫ್ಯಾಲಿಕ್ ಸ್ಟೇಜ್ ಅಂತ ಕರಿತೀವಿ. 3ರಿಂದ 6ನೇ ವಯಸ್ಸಿನ ಮಕ್ಕಳು. ಈ ಮಕ್ಕಳಲ್ಲಿ ಹೆಚ್ಚು ಯಾವ ರೀತಿಯ ವರ್ತನೆಯನ್ನು ಗಮನಿಸ್ತೀವಿ ಅಂತ ಹೇಳಿದ್ರೆ, ಬಾಂಧವ್ಯವನ್ನು ಬೆಸೆತಾ ಹೋಗ್ತಾರೆ. ತಂದೆ ತಾಯಿಯ ಜೊತೆ ಇರಬಹುದು ಅಥವಾ ಇಲ್ಲಿ ನಾವು ತಂದೆ ತಾಯಿಯ ಜೊತೆ ಬಾಂಧವ್ಯ ಅಂತ ಹೇಳುವಾಗ ಸಿಗ್ಮಂಡ್ ಫ್ರಾಯ್ಡ್ರವರು ಮತ್ತೊಂದು ವಿಚಾರವನ್ನು ಇಲ್ಲಿ ಪರಿಚಯ ಮಾಡಿದ್ದಾರೆ. ಈಡಿಪಸ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಈಡಿಪಸ್ ಅಥವಾ ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂತ ಹೇಳುವಂಥದ್ದು. ವಿದ್ಯಾರ್ಥಿಗಳಿಗೆ ಅಥವಾ ಮಕ್ಕಳಿಗೆ ಈ ವಯಸ್ಸಿನಲ್ಲಿ 3ರಿಂದ 6ನೇ ವಯಸ್ಸಿನವರೆಗೆ ಅವರಿಗೆ ಲೈಂಗಿಕತೆಯ ಅರಿವು ಮೂಡ್ತಾ ಹೋಗುತ್ತೆ. ಲಿಂಗ ಭೇದದ ಗಮನ ಅಂದರೆ ನಾನು ಹೆಣ್ಣು ನಾನು ಗಂಡು ಅನ್ನುವಂತಹ ಭಾವನೆ ಬರ್ತಾ ಹೋಗುತ್ತೆ. ಇದರಿಂದ ಆ ಮಕ್ಕಳಲ್ಲಿ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ದೊರಕಿಲ್ಲ ಅಂತ ಆದರೆ ಖಂಡಿತವಾಗ್ಲೂ ಆ ಮಕ್ಕಳ ವ್ಯಕ್ತಿತ್ವ ವಿಭಿನ್ನ ರೀತಿಯಲ್ಲಿ ಬದಲಾಗ್ತಾ ಹೋಗುತ್ತೆ ಅಥವಾ ಏರ್ಪೇರನ್ನು ನಾವು ಕಾಣಬಹುದು. 3ನೇ ವರ್ಷದಿಂದ 6ನೇ ವರ್ಷದವರೆಗೆ ಈ ಮಕ್ಕಳಲ್ಲಿ ತಂದೆ ತಾಯಿಯ ಜೊತೆಗಿನ ಬಾಂಧವ್ಯ ಬೆಸೀತಾ ಹೋಗುತ್ತೆ. ಫ್ರಾಯ್ಡ್ರವರ ಪ್ರಕಾರ ಹೆಣ್ಣು ಮಕ್ಕಳು ತಂದೆಯನ್ನು ಬಹಳ ಇಷ್ಟಪಟ್ಟರೆ ಗಂಡು ಮಕ್ಕಳು ತಾಯಿಯನ್ನು ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಯಾವ ಒಂದು ವಿರುದ್ಧ ಲಿಂಗದ ಕಡೆಗೆ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ ಅಂತ ಫ್ರಾಯ್ಡ್ರವರು ತಿಳಿಸ್ತಾ ಹೋಗ್ತಾರೆ. ಯಾವುದು ತನಗೆ ಅನುಕೂಲವಾದ ಒಂದು ಬಾಂಧವ್ಯ ಅನ್ನುವಂಥದ್ದನ್ನು ಹುಡುಕಿ ಆ ಮಗು, ಅದು ಹೆಣ್ಣಾಗಬಹುದು ಗಂಡಾಗಬಹುದು, ಆ ಬಾಂಧವ್ಯವನ್ನು ಬೆಸೆಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಫ್ರಾಯ್ಡ್ ಅವರು ಹೇಳ್ತಾರೆ. 3ರಿಂದ 6ನೇ ವರ್ಷದವರೆಗೆ ಆ ಮಕ್ಕಳಿಗೆ ಲಿಂಗಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ವಿಚಾರ ಬಹಳಷ್ಟು ಗಮನವನ್ನು ಕೊಡಬೇಕು ಅನ್ನುವಂತಹ ಭಾವನೆ ಬರುತ್ತೆ ಅನ್ನುವಂಥದ್ದನ್ನು ಸಿಗ್ಮಂಡ್ ಫ್ರಾಯ್ಡ್ರವರು ತಿಳಿಸ್ತಾ ಹೋಗ್ತಾರೆ. ಅವರ ಪ್ರಕಾರ 4ನೇ ಹಂತ ಅಂತರ್ಗತ ಹಂತ, ಲೇಟೆನ್ಸಿ ಸ್ಟೇಜ್ ಅಂತ ಹೇಳ್ತೀವಿ. ಈ ಒಂದು ಹಂತದಲ್ಲಿ ನಾವು ನೋಡುವಂಥ ವಯೋಮಿತಿ ಮಕ್ಕಳಲ್ಲಿ 6 ವರ್ಷದಿಂದ 12 ವರ್ಷ. ಈ ಹಂತದಲ್ಲಿ ಲೈಂಗಿಕ ಚಲನೆಗಳ ಅಳತೆ, ತನ್ನ ಸಹಪಾಠಿಗಳೊಂದಿಗೆ ಆ ಮಕ್ಕಳಲ್ಲಿ ನಾಚಿಕೆ ಸ್ವಭಾವ ಕಾಣಿಸ್ತಾ ಹೋಗುತ್ತೆ. ನಾಚಿಕೆ ಅಂತ ಹೇಳುವಾಗ ಅಲ್ಲಿ ವಿರುದ್ಧ ಲಿಂಗದ ಒಂದು ಮಕ್ಕಳನ್ನು ಗಮನಿಸಿದಾಗ ಅವರಲ್ಲಿ ನಾಚಿಕೆ ಸ್ವಭಾವ ಬರಬಹುದು. ಮತ್ತು ಕೆಲವೊಮ್ಮೆ ನಾವು ವಿಭಿನ್ನ ರೀತಿಯಲ್ಲಿ ನೋಡಿದಾಗ ತಾತ್ಸಾರದ ಮನೋಭಾವವು ಬೆಳೆಯುವಂಥ ಸಾಧ್ಯ ಇರುತ್ತೆ.
ಶಿಕ್ಷಣಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಕೊಡ್ತಾ ಹೋಗ್ತಾರೆ. ಹಾಗೆ ಸ್ನೇಹಕ್ಕೆ ಸಹ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡ್ತಾ ಬರ್ತಾರೆ. ಇಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ಬೋದು. ಈಗೋ ಅನ್ನುವಂಥದ್ದು ಎಲ್ಲ ಹಂತಗಳಲ್ಲೂ ನಾವು ಗಮನಿಸ್ತಾ ಹೋಗ್ತೀವಿ. ಪ್ರಸ್ತುತ ಸನ್ನಿವೇಶದಲ್ಲಿ ಏನಿದೆ, ಏನಾಗಬೇಕು ಅನ್ನುವಂತೆ ಯೋಚನೆ ಮಾಡ್ತಾ ಹೋಗ್ತಾರೆ ಪ್ರತಿ ಹಂತದಲ್ಲೂ ಮಕ್ಕಳು. ಇಲ್ಲಿ ಸ್ವಲ್ಪ ಅದು ವಿಭಿನ್ನ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಹೋಗುತ್ತೆ. ಪ್ರತಿ ಹಂತದಲ್ಲೂ ಲೈಂಗಿಕ ಬೆಳವಣಿಗೆ ಹೇಗೆ ಆಗಬೇಕು ಅನ್ನುವಂಥದ್ದು ಫ್ರಾಯ್ಡ್ರವರ ಒಂದು ವಾದ. ಇದು ವ್ಯಕ್ತಿಯ ಸಾಮಾಜಿಕ ಬದುಕಿನ ಆಧಾರಶಿಲೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ 6ರಿಂದ 12ನೇ ವಯಸ್ಸಿನವರೆಗೆ ಆ ಮಕ್ಕಳಿಗೆ ಯಾವ ರೀತಿಯ ಒಂದು ಪರಿಸರವನ್ನು ನಾವು ಒದಗಿಸಿರ್ತೀವೋ ಆ ಪರಿಸರವೇ ಆ ಮಕ್ಕಳ ಜೀವನದ ಆಧಾರ ಆಗಿರುತ್ತೆ. ಉತ್ತಮ ರೀತಿಯ ಪರಿಸರ ಅಂತ ಹೇಳಿದರೆ ಆ ಮಕ್ಕಳಲ್ಲಿ ಸ್ವಲ್ಪ ಸ್ವಾಯತ್ತತೆಯನ್ನು ನಿರೀಕ್ಷೆ ಮಾಡ್ತಾರೆ. ಅದರ ಜೊತೆಗೆ ತಮ್ಮ ಒಂದು ಬಾಂಧವ್ಯ ತಮ್ಮ ಸಹಪಾಠಿಗಳೊಡನೆ ಇರಬೇಕು ಅನ್ನುವಂತಹ ನಿರೀಕ್ಷೆ ಇರುತ್ತೆ. ತನ್ನನ್ನು ತಾನು ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ಬಿಂಬಿಸ್ಕೊಳ್ಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ವಿರುದ್ಧ ಲಿಂಗದ ಜೊತೆಗಿನ ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿಯನ್ನು ಈ ಒಂದು ಹಂತದಲ್ಲಿ ಕಾಣಬಹುದಾಗಿದೆ. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಸಾಮಾಜಿಕ ಮೌಲ್ಯ ಅಂತ ಹೇಳಿದ್ರೆ ಮತ್ತೊಬ್ಬ ವ್ಯಕ್ತಿಯೊಡನೆ ಯಾವ ರೀತಿಯಲ್ಲಿ ಮಾತಾಡಬೇಕು ಅಥವಾ ಆ ಒಂದು ಬಾಂಧವ್ಯವನ್ನು ಉಳಿಸ್ಕೊಳ್ಬೇಕು ಅಂತಾದರೆ ಯಾವೆಲ್ಲ ಸನ್ನಿವೇಶಗಳಲ್ಲಿ ತಮ್ಮ ಒಂದು ವರ್ತನೆ ಹೇಗಿರಬೇಕು ಅನ್ನುವಂಥದ್ದನ್ನು ಆಲೋಚನೆ ಮಾಡಿ ಆ ಮೌಲ್ಯವನ್ನು ಹಿರಿಯರಿಗೆ ಗೌರವಿಸುವುದು, ಮತ್ತೊಬ್ಬರ ಒಂದು ಭಾವನೆಗೆ ಗೌರವವನ್ನು ನೀಡುವಂಥದ್ದು, ಮತ್ತೊಬ್ಬರ ಆಲೋಚನೆಗೆ ಅಥವಾ ಅಭಿಪ್ರಾಯಕ್ಕೆ ಪ್ರಾಶಸ್ತ್ಯವನ್ನು ನೀಡುವಂಥದ್ದು, ಈ ಎಲ್ಲ ಅಂಶಗಳನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ ಈ 4ನೇ ಹಂತದಲ್ಲಿ. ಹೀಗೆ ನೋಡ್ತಾ ಬಂದರೆ ಮುಂದಿನದು ಸುಪ್ತ ಹಂತ, ಜೆನೈಟಲ್ ಸ್ಟೇಜ್ ಅಂತ ಹೇಳ್ತೀವಿ. 12ನೇ ವರ್ಷದಿಂದ ಮೇಲ್ಪಟ್ಟ ಎಲ್ಲ ವಯಸ್ಸಿನವರು ಈ ಸುಪ್ತ ಹಂತಕ್ಕೆ ಬರ್ತಾರೆ. ಅಂದರೆ ಇದನ್ನು ನಾವು ಪ್ರೌಢಾವಸ್ಥೆ ಅಂತ ತಿಳಿಸಬಹುದು. ಈ ಹಂತದಲ್ಲಿ ಪರಿಪಕ್ವ ಲೈಂಗಿಕತೆಯನ್ನು ಕಾಣಬಹುದು. ಇಲ್ಲಿ ಯಾವ ರೀತಿಯ ಬಾಂಧವ್ಯ ಅಥವಾ ಬೆಸುಗೆಯನ್ನು ನಿರೀಕ್ಷೆ ಮಾಡ್ತಾರೆ ಈ ವಯಸ್ಸಿನಲ್ಲಿರುವಂಥವರು ಅಂತ ಹೇಳಿದರೆ ಅವರಿಗೆ ಹೆಚ್ಚಿನ ಲೈಂಗಿಕತೆಯ ಅರಿವು ಬೇಕಾಗ್ತದೆ. ತದನಂತರದಲ್ಲಿ ಸ್ವತಂತ್ರತೆಯನ್ನು ನಿರೀಕ್ಷೆ ಮಾಡ್ತಾ ಹೋಗ್ತಾರೆ. ಸಮತೋಲನತೆಯನ್ನು ಕಾಯ್ದುಕೊಳ್ಬೇಕು ಅಂತ ಆಲೋಚನೆ ಮಾಡುವಂತಹ ಈ ವಯೋಮಿತಿಯ ಮಕ್ಕಳು ಎಲ್ಲ ಸಂದರ್ಭದಲ್ಲೂ ಆರೋಗ್ಯಕರ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿಕೊಳ್ಬೇಕು ಅನ್ನುವಂತಹ ಭಾವನೆ. ಆರೋಗ್ಯಕರ ಅಂತ ಹೇಳಿದರೆ ಅಲ್ಲಿ ಒಂದು ಸಂಬಂಧವನ್ನು ಬೆಳೆಸ್ತಾ ಹೋದಂತೆ ಅದು ಸೂಕ್ತ ರೀತಿಯಲ್ಲಿರಬೇಕು. ಅದರ ಜೊತೆಗೆ ತಾನು ಅದನ್ನು ನಿಭಾಯಿಸುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳುವಂಥದ್ದಾಗಿರುತ್ತೆ. ಇದರಿಂದ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಖಂಡಿತವಾಗಲೂ ಸಾಧ್ಯ ಆಗುತ್ತೆ. ಹೆಚ್ಚಿನ ಸಂದರ್ಭಗಳಲ್ಲಿ ಈ ಸುಪ್ತ ಹಂತದ ಮಕ್ಕಳು ಯಾರಿರ್ತಾರೋ ಅವರು ತಮ್ಮ ಒಂದು ಸ್ಥಾನವನ್ನು ಉತ್ತಮ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಳ್ಬೇಕು ಅನ್ನುವಂತಹ ಆಲೋಚನೆಯನ್ನು ಸಿಗ್ಮಂಡ್ ಫ್ರಾಯ್ಡ್ ಅವರು ತಿಳಿಸ್ಕೊಟ್ಟಿದ್ದಾರೆ. 12ನೇ ವಯಸ್ಸಿನ ನಂತರದ ಮಕ್ಕಳು ಪ್ರೌಢಾವಸ್ಥೆಯಲ್ಲಿರೋದ್ರಿಂದ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸೂಕ್ಷ್ಮವಾಗಿರ್ತಾರೆ. ಅದರ ಜೊತೆಗೆ ತಮಗೆ ಸದಾ ಸಹಪಾಠಿಗಳ ಅಥವಾ ಸ್ನೇಹಿತರ ಅಥವಾ ಸ್ನೇಹ ಬಾಂಧವ್ಯದ ಭಾವನೆಯನ್ನು ನಿರೀಕ್ಷೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಸದಾಕಾಲ ವಯಸ್ಕರಿಗೆ ಆದ್ಯತೆಯನ್ನು ನೀಡ್ತಾ ಹೋಗ್ತಾರೆ. ಯಾಕಂದರೆ ಅವರು ಅವರಿಗೆ ರೋಲ್ ಮಾಡೆಲ್ ಆಗಿರ್ತಾರೆ. ನಾನು ಈ ವ್ಯಕ್ತಿಯ ರೀತಿಯಲ್ಲಾಗಬೇಕು, ಮತ್ತೊಬ್ಬ ವ್ಯಕ್ತಿ ಅದು ತಂದೆ ಇರ್ಬೋದು, ತಾಯಿ ಇರಬಹುದು ಅಥವಾ ಗುರುಗಳಿರಬಹುದು, ಇವರಂತೆ ನಾನು ಆಗಬೇಕು ಅನ್ನುವಂಥ ಕೆಲವಾರು ಆದರ್ಶಗಳನ್ನು ಹೊಂದಿರ್ತಾರೆ. ಜೊತೆಗೆ ತಾನು ಆ ಸಂಬಂಧವನ್ನು ನಿಭಾಯಿಸುವಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ. ಸಿಗ್ಮಂಡ್ ಫ್ರಾಯ್ಡ್ರವರು ಮತ್ತೊಂದು ಪದವನ್ನು ಪರಿಚಯ ಮಾಡ್ತಾರೆ, ಲಿಬಿಡೋ ಅನ್ನುವಂಥದ್ದು. ಈ 5 ಹಂತಗಳಲ್ಲಿ ಲಿಬಿಡೋ ಅನ್ನುವಂಥ ಪದವನ್ನು ಪರಿಚಯ ಮಾಡ್ತಾರೆ. ಅಂದರೆ ಲೈಂಗಿಕ ಬೆಳವಣಿಗೆಯೇ ಪ್ರತಿಯೊಂದು ಹಂತದಲ್ಲೂ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪುಗೊಳ್ಳಲಿಕ್ಕೆ ಸಹಕಾರಿ ಅಂತ ಅವರು ಹೇಳ್ತಾ ಬರ್ತಾರೆ. ಪ್ರಥಮವಾಗಿ ನಾವು ವ್ಯಕ್ತಿತ್ವ ಹೇಗಾಗತ್ತೆ ಅಂತ ಹೇಳಿದ್ರೆ ಮಾನಸಿಕ ಸ್ಥಿತಿಗಳನ್ನು ನೋಡ್ತಾ ಬಂದ್ವು. ಪ್ರಜ್ಞಾವಸ್ಥೆ, ಅರೆಪ್ರಜ್ಞಾವಸ್ಥೆ, ಸುಪ್ತ ಪ್ರಜ್ಞಾವಸ್ಥೆ ಅನ್ನುವಂಥದ್ದನ್ನು ನೋಡ್ತಾ ಬಂದ್ವಿ. ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರಜ್ಞಾವಸ್ಥೆಯಲ್ಲಿ ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಾಗತ್ತೆ. ಅರೆ ಪ್ರಜ್ಞಾವಸ್ಥೆಯಲ್ಲಿ ಏನೆಲ್ಲ ವಿಚಾರಗಳಿದೆಯೋ ಅದನ್ನು ಪ್ರಜ್ಞಾವಸ್ಥೆಗೆ ತಂದು ತನ್ನ ಒಂದು ನಿರ್ಧರಿತ ರೂಪದಲ್ಲಿ ತನ್ನನ್ನು ತಾನು ಗುರುತಿಸ್ಕೊಳ್ಬೇಕಾಗತ್ತೆ. ಹಾಗೆ ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ ಕೆಲವಾರು ಅಭಿಲಾಷೆಗಳು ಅಥವಾ ಅನಿಸಿಕೆಗಳು ಅಥವಾ ಆಸಕ್ತಿಗಳನ್ನು ಹೊಂದಿರ್ತಾರೆ. ಸುಪ್ತ ಪ್ರಜ್ಞಾವಸ್ಥೆಯಲ್ಲಿರುವಂತಹ ಎಲ್ಲ ಅಂಶಗಳನ್ನು ಸಿಗ್ಮಂಡ್ ಫ್ರಾಯ್ಡ್ರವರು ಕನಸುಗಳ ವಿಶ್ಲೇಷಣೆಯಡಿಯಲ್ಲಿ ತರ್ತಾರೆ. ಹಾಗಾದರೆ ಕನಸು ಅಂದರೆ ಏನು? ಫ್ರಾಯ್ಡ್ರವರ ಪ್ರಕಾರ ಅದು ಸುಪ್ತ ಪ್ರಜ್ಞಾವಸ್ಥೆಯಲ್ಲಿರುವಂತಹ
ಭಾವನೆಗಳು ಅಂತ ಹೇಳ್ತಾರೆ. ಯಾವುದೇ ಒಬ್ಬ ವ್ಯಕ್ತಿಗೆ ಕನಸು ಬರ್ತಾ ಇದೆ ಅಂತ ಹೇಳುವಾಗ ಕೆಲವೊಮ್ಮೆ ನಮಗೆ ಬರುವಂತಹ ಕನಸುಗಳು ಅರ್ಥವಿಲ್ಲದಂಥದ್ದಾಗಿರುತ್ತೆ. ನಾವು ಎಲ್ಲೋ ಹೋದಂತೆ ಇರುತ್ತೆ, ಮೇಲಿಂದ ಕೆಳಗೆ ಬಿದ್ದಂತೆ ಭಾಸ ಆಗ್ತಾ ಇರುತ್ತೆ, ಅದಕ್ಕೆ ನನಗೆ ಯಾರೋ ಜೊತೆಗಿದ್ದಂತೆ ಭಾವ ಆಗತ್ತೆ. ಸೊ ಇವೆಲ್ಲವೂ ಎಲ್ಲಿ ಅಡಕವಾಗಿರುತ್ತೆ ಅಂತ ಹೇಳಿದರೆ ನಮ್ಮ ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ. ಆ ಭಾವನೆಗಳನ್ನು ಅಥವಾ ಆ ಅನಿಸಿಕೆಗಳನ್ನು, ಆಕಾಂಕ್ಷೆಗಳನ್ನು ನಾವು ಸಾಮಾಜೀಕೃತಗೊಳಿಸಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಅಂತಹ ಎಲ್ಲ ಅಂಶಗಳು ಸಹ ಕನಸಿನ ರೂಪದಲ್ಲಿ ಮೇಲಿಂದ ಮೇಲೆ ಆ ವ್ಯಕ್ತಿಗೆ ಕಾಣಿಸ್ಕೊಳ್ತಾ ಇರುತ್ತೆ. ಸಿಗ್ಮಂಡ್ ಫ್ರಾಯ್ಡ್ ರವರ ಕನಸುಗಳ ವಿಶ್ಲೇಷಣೆ, ಡ್ರೀಮ್ ಅನಾಲಿಸಿಸ್ ಅಂತ ಹೇಳ್ತಾರೆ, ಅದು ಬಹಳಷ್ಟು ಸುಪ್ರಸಿದ್ಧವಾದಂತಹ ತತ್ವ ಅಂತ ಹೇಳ್ಬೋದು. ಅವರ ಪ್ರಕಾರ ಸುಪ್ತ ಚೇತನದಲ್ಲಿ ಅಥವಾ ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ ಯಾವೆಲ್ಲ ಭಾವನೆಗಳನ್ನು ನಾವು ತುಂಬಿಕೊಂಡಿರ್ತೀವೋ ಅದರ ಪ್ರತಿಬಿಂಬವೇ ಕನಸು ಅಂತ ಹೇಳ್ತಾರೆ. ಆ ವ್ಯಕ್ತಿಯ ಮನೋಭಾವ ಅಥವಾ ಅವಾಸ್ತವ ಭಾವನೆಗಳನ್ನು ಅಥವಾ ಇಚ್ಛೆಗಳನ್ನು ವ್ಯಕ್ತಪಡಿಸುವಂಥದ್ದು ಕನಸಾಗಿರುತ್ತೆ. ಯಾವ ವ್ಯಕ್ತಿಗೆ ಹೆಚ್ಚಿನ ಸಮಯ ಕನಸುಗಳು ಬರ್ತಾ ಹೋಗುತ್ತೋ ಮಾನಸಿಕವಾಗಿ ಆತ ಅಥವಾ ಆಕೆ ಒತ್ತಡವನ್ನು ಹೊಂದಿರ್ತಾರೆ. ಅದರ ಅರ್ಥ ಸರಿಯಾದ ರೀತಿಯಲ್ಲಿ ನಿದ್ರೆ ಆಗಿಲ್ಲ ಅಂತಲೇ ಅರ್ಥ. ನಿದ್ರೆ ಸರಿಯಾಗಿ ಆಗಿಲ್ಲದಿದ್ದಾಗ ಆ ವ್ಯಕ್ತಿಯಲ್ಲಿ ಹಲವಾರು ರೀತಿಯ ಏರುಪೇರುಗಳನ್ನು ನೋಡ್ತಾ ಬರ್ತೀವಿ. ಆ ನಿದ್ರಾ ಭಂಗ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು ಈ ಕನಸಿನಿಂದ. ಈ ಕನಸು ಅನ್ನುವಂಥದ್ದು ನಮ್ಮ ಸುಪ್ತ ಚೇತನದಲ್ಲಿರುವಂತಹ ಭಾವನೆಗಳು ಅಥವಾ ಅನ್ಫುಲ್ಫಿಲ್ಡ್ ಡಿಸೈರ್ಸ್, ಅಂದರೆ ನಮ್ಮ ಆಸೆಗಳು ಯಾವೆಲ್ಲ ಈಡೇರಿಲ್ವೋ ಆ ಎಲ್ಲವೂ ಸಹ ನಮ್ಮ ಸುಪ್ತ ಚೇತನದಲ್ಲಿ ಅಡಕವಾಗಿರುತ್ತೆ ಅಂತ ಹೇಳ್ಬೋದು. ಈ ಕನಸುಗಳು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದಾಗಿರುತ್ತೆ. ಆ ಭಾವನೆಗಳು ಯಾವುವು, ನಾವೆಲ್ಲವೂ ಯಾವ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಇಲ್ವೋ ಅಥವಾ ದಬ್ಧಿತ ಆಸೆಗಳು ಅಂತ ಹೇಳ್ತೀವಿ, ಆ ಆಸೆಗಳನ್ನು ಅಥವಾ ಆಮಿಷಗಳನ್ನು ನಮ್ಮ ಮನಸ್ಸಿನಲ್ಲಿ ಬೇರೂಸಿರ್ತೀವಿ. ಆ ಅಂಶಗಳನ್ನು ವ್ಯಕ್ತಪಡಿಸುವಂಥದ್ದೇ ಕನಸು. ಇಲ್ಲಿ ನಿಮಗೆ ಭಯವೂ ಸಹ ಈ ಒಂದು ಸುಪ್ತ ಚೇತನದಲ್ಲಿ ಅಥವಾ ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ ಇರಲಿಕ್ಕೆ ಸಾಧ್ಯ. ಭಯ ಪ್ರತಿಯೊಬ್ಬ ಮನುಷ್ಯನ ಒಂದು ಸಹಜ ಗುಣ. ಆ ಭಯವನ್ನು ನಾವು ವ್ಯಕ್ತಪಡಿಸೋದಿಲ್ಲ, ಕೆಲವು ಕಡೆ ಮಾತ್ರ ಅದು ವ್ಯಕ್ತ ಆಗತ್ತೆ. ಆದರೆ ಹಲವಾರು ಬಾರಿ ಆ ಭಯವನ್ನು, ಭಯ ಅಂದಾಗ ಅದು ನೀರಿಗೆ ಸಂಬಂಧಪಟ್ಟಂತೆ ಭಯ ಇರುತ್ತೆ, ವಾಟರ್ ಫೋಬಿಯಾ ಅಂತ ಹೇಳ್ತೀವಿ. ಹೈಟ್ ಫೋಬಿಯಾ ಅಂತ ಹೇಳ್ತೀವಿ, ಎತ್ತರಕ್ಕೆ ಸಂಬಂಧಪಟ್ಟಂತೆ ಅತಿ ಎತ್ತರದ ಪ್ರದೇಶಕ್ಕೆ ಹೋಗಿ ನೋಡಿದರೆ ಆ ವ್ಯಕ್ತಿಗೆ ಭಯ ಉಂಟಾಗಿ ಮೂರ್ಛೆ ಹೋಗುವಂಥ ಸನ್ನಿವೇಶಗಳನ್ನು ನಾವು ಗಮನಿಸ್ತೀವಿ. ಆ ಭಯವನ್ನು ನಾವು ಮೌಖಿಕವಾಗಿ ವ್ಯಕ್ತಪಡಿಸಿರೋದಿಲ್ಲ, ಆದರೆ ನಮ್ಮ ಆಂತರಿಕ ಭಾವನೆಯನ್ನು ನಾವು ಆ ದಬ್ಧಿತ ರೂಪದಲ್ಲಿ, ರಿಪ್ರೆಸ್ಡ್ ಫಾರ್ಮಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಿ. ಅದು ಕನಸಿನ ರೂಪದಲ್ಲಿ ಹೊರಬರುವಂತಹ ಸಾಧ್ಯತೆಗಳು. ನಮ್ಮ ಕನಸು ಅಂತ ಹೇಳಿದರೆ ಕನಸು ಕಾಣುವಂಥದ್ದು ಒಂದು ಪ್ರಬಲವಾದ ಸಂಕೇತ ಅಂತ ಹೇಳ್ತಾರೆ ಸಿಗ್ಮಂಡ್ ಫ್ರಾಯ್ಡ್ ಅವರು. ಆ ಕನಸು ಅರ್ಥಹೀನವಾಗಿದ್ರೂ ಸಹ, ಒಂದಕ್ಕೊಂದು ಸಂಬಂಧ ಇಲ್ಲದೇ ಇದ್ರೂ ಸಹ, ಕೆಲವೊಮ್ಮೆ ಏನಾಗುತ್ತೆ, ಹಿಂದಿನ ದಿನ ಬಂದಂಥ ಕನಸು ಇನ್ನೆರಡು ದಿನ ಬಿಟ್ಟು ಅದರ ಒಂದು ಮುಂದಿನ ಭಾಗವನ್ನು ನಾವು ನೋಡ್ತಾ ಬರ್ತೀವಿ. ಅದರ ಅರ್ಥ ನಾವು ಯಾವುದೇ ವಿಚಾರವನ್ನು ಕನಸು ಕಾಣ್ತಾ ಇದ್ದೀವಿ, ನಮಗೆ ಅರಿವಿಲ್ಲದ್ದು ಅಂತ ಹೇಳಿದರೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಆಂತರಿಕ ಮನಸ್ಸಿನಲ್ಲಿ, ಆಂತರಿಕ ಅಂತ ಹೇಳಿದಾಗ ಅಲ್ಲಿ ಸುಪ್ತ ಮನಸ್ಸಿನಲ್ಲಿ ಇರುವಂತಹ ಭಾವನೆ ಆಗಿರುತ್ತೆ. ಯಾವುದೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ತಿಳಿಬೇಕು ಅಂತಾದರೆ ಆ ವ್ಯಕ್ತಿಯ ಕನಸುಗಳನ್ನು ವಿಶ್ಲೇಷಣೆ ಮಾಡಿದರೆ ಸಾಕು. ಆ ಕನಸುಗಳ ವಿಶ್ಲೇಷಣೆಯನ್ನು ಮಾಡಿದರೆ ಆ ವ್ಯಕ್ತಿಯಲ್ಲಿರುವಂತಹ ಭಯ ಯಾವುದು, ಆ ವ್ಯಕ್ತಿಗೆ ಬೇಕಾದಂತಹ ಅಥವಾ ನಿರೀಕ್ಷಿಸಿದಂತಹ ಸ್ಥಾನಮಾನ ಯಾವುದಿರಬಹುದು, ಅವರ ಆಸೆ ಆಕಾಂಕ್ಷೆ ಏನಿದೆ, ಎಲ್ಲಿ ಅವರು ತುಂಬ ಒಳ್ಳೆಯ ರೀತಿಯಲ್ಲಿ ತಮ್ಮನ್ನು ತಾವು ತೋರ್ಪಡಿಸ್ಕೊಳ್ಳಬಹುದು, ಅಂದರೆ ಆ ವ್ಯಕ್ತಿಯ ಸಾಮರ್ಥ್ಯ ಇರಬಹುದು, ಅಥವಾ ಅವರಲ್ಲಿರುವಂತಹ ಮಾನಸಿಕ ಅಥವಾ ಭೌತಿಕ ಭಾವನೆಗಳು ಏನೇನು ಅನ್ನುವಂಥ ಎಲ್ಲ ವಿಚಾರಗಳನ್ನು ಈ ಕನಸಿನ ವಿಶ್ಲೇಷಣೆಯಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ರವರು ತಿಳಿಸ್ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಯ ಕನಸನ್ನು ನಾವು ವಿಶ್ಲೇಷಣೆ ಮಾಡಿದರೆ ಆ ವ್ಯಕ್ತಿಗಿರುವಂಥ ಅಗತ್ಯತೆಗಳೇನು, ಮಾನಸಿಕವಾಗಿ ಅಥವಾ ಭಾವನಾತ್ಮಕವಾಗಿ ಆ ವ್ಯಕ್ತಿ ಎಷ್ಟು ಸದೃಢನಿದ್ದಾನೆ ಅನ್ನುವಂಥದ್ದನ್ನು ನಾವು ತಿಳಿತಾ ಹೋಗಬಹುದು. ಸಿಗ್ಮಂಡ್ ಫ್ರಾಯ್ಡ್ ರವರು ಮತ್ತಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಯಾವೆಲ್ಲ ಸಂದರ್ಭಗಳಲ್ಲಿ ಈ ಲೈಂಗಿಕ ಬೆಳವಣಿಗೆಗಳು ಸಿಗ್ಮಂಡ್ ಫ್ರಾಯ್ಡ್ ರವರ ಮನೋಲೈಂಗಿಕ ಬೆಳವಣಿಗೆಗಳ ಹಂತಗಳಿಂದ ನಾವೇನೆಲ್ಲ ತಿಳಿಬಹುದು ಅಂತ ಹೇಳಿದ್ರೆ, ಒಬ್ಬ ಶಿಕ್ಷಕನಾಗಿ ಕಲಿಕಾ ಸನ್ನಿವೇಶವನ್ನು ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಬಹುದು ಅನ್ನುವಂಥ ವಿಚಾರ. ಈಗ ಶೈಕ್ಷಣಿಕ ನಿಹಿತಾರ್ಥಗಳನ್ನು ನೋಡ್ತಾ ಬಂದರೆ ಮಕ್ಕಳಲ್ಲಿರುವಂತಹ ವ್ಯಕ್ತಿತ್ವ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಿಗ್ಮಂಡ್ ಫ್ರಾಯ್ಡ್ ರವರ ಸಿದ್ಧಾಂತ ಬಹಳ ಉಪಯೋಗ ಆಗತ್ತೆ.
ಮಕ್ಕಳ ವ್ಯಕ್ತಿತ್ವವನ್ನು ತಿಳಿಯೋದಷ್ಟೇ ಅಲ್ಲದೆ ಮಕ್ಕಳಲ್ಲಿರುವಂತಹ ಒತ್ತಡ ಏನು, ಆ ಒತ್ತಡಕ್ಕೆ ಕಾರಣ ಏನಾಗಿರಬಹುದು, ಈ ಎಲ್ಲ ಅಂಶಗಳನ್ನು ತಿಳಿದು ಶಿಕ್ಷಕರು ತಮ್ಮ ಒಂದು ಬೋಧನಾ ಕ್ರಮವನ್ನು ರೂಪಿಸ್ಕೊಳ್ಳಿಕ್ಕೆ ಸಹಾಯ ಆಗತ್ತೆ. ಮತ್ತೊಂದು ಶೈಕ್ಷಣಿಕ ನಿಹಿತಾರ್ಥ ಅಂತ ಹೇಳಿದರೆ ವಿದ್ಯಾರ್ಥಿಗಳ ನಡವಳಿಕೆಯ ಪರಿಚಯ ಆಗತ್ತೆ. ಅವರ ನಡವಳಿಕೆಯನ್ನು ನಾವು ಹೇಗೆ ಪರಿಚಯ ಮಾಡಿಕೊಳ್ಬಹುದು, ಯಾವ ಹಂತದಲ್ಲಿ ಯಾವೊಬ್ಬ ವ್ಯಕ್ತಿ ಹೇಗೆ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡೋದು ಅವರ ಪೂರ್ವ ಹಂತಗಳಲ್ಲಿರುವಂತಹ ಅನುಭವಗಳು ಅಥವಾ ಸಮಸ್ಯೆಗಳ ಪ್ರತಿಬಿಂಬ ಆಗಿರುತ್ತೆ. ಪ್ರೌಢಶಾಲಾ ಹಂತದಲ್ಲಿ ಮಕ್ಕಳ ವರ್ತನೆ ಯಾಕೆ ಆ ರೀತಿ ಇದೆ, ವಿಭಿನ್ನ ರೀತಿಯಲ್ಲಿ ನಾವು ನೋಡ್ತಾ ಬರ್ತೀವಿ. ಯಾವೊಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯಂತೆ ವರ್ತನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ವ್ಯಕ್ತಿ ಅಂದರೆ ಒಂದೇ ತಾಯಿಯ ಮಕ್ಕಳಾದರೂ ಸಹ ಆ ತಾಯಿಯ ಮಕ್ಕಳು ಎಲ್ಲರೂ ಒಂದೇ ರೀತಿಯಲ್ಲಿ ವರ್ತಿಸೋದಿಲ್ಲ, ಒಂದೇ ರೀತಿಯ ಅಭಿಲಾಷೆಯನ್ನು ಇಟ್ಟಿರೋದಿಲ್ಲ, ಒಂದೇ ರೀತಿಯ ಆಸಕ್ತಿ ಇರೋದಿಲ್ಲ, ಅವಧಾನ ಇರೋದಿಲ್ಲ. ಹಾಗಾಗಿ ಈ ವ್ಯಕ್ತಿ ಭಿನ್ನತೆಗಳ ಕಾರಣ, ವ್ಯಕ್ತಿ ಭಿನ್ನತೆಯಲ್ಲಿ ಕಂಡುಬರುವಂತಹ ಸಮಸ್ಯೆಗಳಿರಬಹುದು, ಯಾವೆಲ್ಲ ರೀತಿಯಲ್ಲಿ ಸರಿಪಡಿಸ್ಕೊಳ್ತಾ ಹೋಗ್ಬೋದು ಅನ್ನುವಂಥದ್ದನ್ನು ನಮಗೆ ಸಿಗ್ಮಂಡ್ ಫ್ರಾಯ್ಡ್ ಅವರು ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ನಡತೆ, ಅವರ ಭಾವನೆಗಳು, ಅವರ ಆಸೆ ಆಕಾಂಕ್ಷೆಗಳು ಇವೆಲ್ಲವನ್ನು ಕುರಿತಾಗಿ ಒಟ್ಟುಗೂಡಿಸಿ ವ್ಯಕ್ತಿತ್ವವನ್ನು ರೂಪಿಸಬಹುದು ಅಂತ ತಿಳಿಸ್ತಾರೆ. ಫ್ರಾಯ್ಡ್ ರವರು ಒಬ್ಬ ವ್ಯಕ್ತಿಯ ಭಾವನೆಯ ಮಹತ್ವ ಏನು ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಆ ಭಾವನೆಗಳನ್ನು ಶಿಕ್ಷಕರಾಗಿ ನಾವು ಅರಿತಾ ಹೋದಂತೆ ಆ ಭಾವನೆಗಳ ಅರಿವು ಹಾಗೂ ಆ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ರೀತಿ ವಿದ್ಯಾರ್ಥಿಗಳನ್ನು ಅಥವಾ ಅವರಲ್ಲಿರುವಂತಹ ಏನೆಲ್ಲ ಅವಶ್ಯಕತೆ ಇದೆ, ಅವರಲ್ಲಿ ಏನೆಲ್ಲ ನ್ಯೂನ್ಯತೆಗಳಿದೆ, ಹೇಗೆಲ್ಲ ಸರಿಪಡಿಸಬಹುದು, ಈ ಎಲ್ಲ ವಿಚಾರಗಳನ್ನು ಮನನ ಮಾಡಲಿಕ್ಕೆ ಸಿಗ್ಮಂಡ್ ಫ್ರಾಯ್ಡ್ ರವರ ಈ ಸಿದ್ಧಾಂತ ಬಹಳ ಉಪಯುಕ್ತವಾಗಿದೆ. ಯಾವೊಂದು ಮಗು, ನಾವಿಲ್ಲಿ ಚಿತ್ರದಲ್ಲಿ ಗಮನಿಸಿದಂತೆ ಒಂದು ಮಗು ಹೇಗೆ ತನ್ನ ಹಿರಿಯರನ್ನು ಪಾಲಿಸುತ್ತೆ ಅಥವಾ ಅನುಸರಣೆ ಮಾಡುತ್ತೆ ಎನ್ನುವಂಥ ವಿಚಾರ ನೀವು ಗಮನಿಸಿರ್ಬೋದು. ನಿಮ್ಮ ಮನೆಯಲ್ಲೇ ಅಥವಾ ಅಕ್ಕಪಕ್ಕದಲ್ಲಿ ಚಿಕ್ಕ ಮಕ್ಕಳು ಯಾವಾಗಲೂ ಅವರ ಹಿರಿಯರನ್ನು ಅಥವಾ ಅವರ ತಂದೆ ತಾಯಿಯರನ್ನು ಅಥವಾ ಅವರ ಟೀಚರ್ಸ್ ಯಾರಿರ್ತಾರೆ, ಶಿಕ್ಷಕರನ್ನು ಅನುಸರಣೆ ಮಾಡ್ತಾ ಹೋಗ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ನಾನಿವಾಗ ನಮ್ಮ ಟೀಚರ್ ಆಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ, ನಾನಿವಾಗ ಅಪ್ಪ ಆಗಿದ್ದೀನಿ, ನೀನು ನನಗೆ ಕಾಫಿ ತಂದು ಕೊಡು ಅಂತ ಅವರ ತಾಯಿಗೆ ಹೇಳುವಂಥದ್ದು ಇರಬಹುದು. ಅಥವಾ ಟೀಚರ್ನ ಆಬ್ಸೆನ್ಸಲ್ಲಿ, ಅಂದರೆ ಶಿಕ್ಷಕರು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನಾನೀಗ ಈ ಟೀಚರ್ ಆಗಿದ್ದೀನಿ, ನೀವೆಲ್ಲರೂ ನಾ ಹೇಳದಂತೆ ಕೇಳಬೇಕು ಅಂತ ಅವರು ಬರೆದಂತೆ ಬೋರ್ಡ್ ಮೇಲೆ ಬರೆಯುವಂಥದ್ದು ಇರಬಹುದು. ಅಂದರೆ ಈ ಅನುಕರಣೆ ಎಲ್ಲವೂ ಸಹ ತನಗೆ ಒದಗಿಸಿದಂತಹ ಒಂದು ಪರಿಸರದ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾದರೆ ಸಿಗ್ಮಂಡ್ ಫ್ರಾಯ್ಡ್ ರವರು ಏನು ತಿಳಿಸ್ಕೊಟ್ಟಿದ್ದಾರೆ, ಆ ಕಲಿಕಾ ಪರಿಸರವನ್ನು ಉತ್ತಮ ಮಾಡಬೇಕು ಅಂತ ಆದರೆ ಆ ಮಕ್ಕಳ ಈ ಒಂದು 5 ಹಂತಗಳನ್ನ ನಾವೇನು ಗಮನಿಸಿದ್ದೀವಿ, 5 ಹಂತಗಳಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ಪೋಷಣೆ ಆಗಿರಬೇಕು, ಯಾವುದೇ ರೀತಿಯ ಸಮಸ್ಯೆ ಉಂಟಾಗಿರಬಾರ್ದು ಅಂತ. ಇನ್ ಕೇಸ್ ಆ ಮಕ್ಕಳಿಗೆ ಆ ಸಮಸ್ಯೆ ಉಂಟಾಗಿದ್ದರೆ ಅವರಲ್ಲಿ ವ್ಯತಿರಿಕ್ತ ವ್ಯಕ್ತಿತ್ವವನ್ನು ನಾವು ನೋಡ್ತಾ ಬರ್ತೀವಿ. ಆ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಏರ್ಪೇರನ್ನು ಕಾಣ್ತೀವಿ. ಆ ವಿದ್ಯಾರ್ಥಿಗಳಲ್ಲಿ ಭಯ ಅಥವಾ ಆತಂಕ ಏನಾದರೂ ಕಂಡು ಬಂತು ಅಂತ ಆದರೆ ಅದರಿಂದ ಹೇಗೆ ವಿಮುಕ್ತಗೊಳಿಸಬೇಕು, ಅದಕ್ಕೆ ಪೂರ್ವ ಕಾರಣ ಏನು ಅನ್ನುವಂಥದ್ದನ್ನು ಅರ್ಥೈಸ್ಕೊಂಡು ಆ ವಿದ್ಯಾರ್ಥಿಗೆ ಪೂರಕವಾಗಿ ನಡ್ಕೊಳ್ಳುವಂತೆ ಶಿಕ್ಷಕರಿಗೆ ಇದು ಒಂದು ಮಾರ್ಗಸೂಚಿ ಅಂತಲೇ ಹೇಳಬಹುದು. ಈ ಮನೋಸಾಮಾಜಿಕ ಸಿದ್ಧಾಂತದ ಪಿತಾಮಹ ಅಂತ ನಾವು ಸಿಗ್ಮಂಡ್ ಫ್ರಾಯ್ಡ್ ಅವರಿಗೆ ಹೇಳ್ತಾ ಇದ್ದೀವಿ. ಅಂದರೆ ಒಟ್ಟಾರೆ ಆ ಮನೋಸಾಮಾಜಿಕ ವ್ಯವಸ್ಥೆ ಹೇಗಿದೆ, ಅದನ್ನು ಭಾವನಾತ್ಮಕವಾಗಿ ನಾವು ಹೇಗೆ ವಿದ್ಯಾರ್ಥಿಗಳಿಗೆ ಒಬ್ಬ ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾಡಬಹುದು ಅಂತ ಹೇಳಿದರೆ, ಭಾವನಾತ್ಮಕವಾಗಿ ಆ ವ್ಯಕ್ತಿಗೆ ಸದಾಕಾಲ ಶಿಕ್ಷಕರು ಬೆಂಬಲವಾಗಿರಬೇಕಾಗತ್ತೆ. ಆ ರೀತಿಯ ಸೂಕ್ತ ವಾತಾವರಣವನ್ನು ನಾವು ಕಲಿಕಾ ಸನ್ನಿವೇಶದಲ್ಲಿ ಸೃಷ್ಟಿ ಮಾಡಿಕೊಡ್ಬೇಕಾಗತ್ತೆ. ಪ್ರತಿ ಹಂತದಲ್ಲೂ ಈ ಕಲಿಕಾ ಸನ್ನಿವೇಶ ಅಥವಾ ಬೋಧನಾ ವಿಧಾನ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಬೋಧನಾ ಕ್ರಮ ಹೇಗಿರಬೇಕು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳನ್ನು ದೈಹಿಕವಾಗಿ ಮಾನಸಿಕವಾಗಿ ಆ ಒಂದು ಕಾರ್ಯದಲ್ಲಿ ತೊಡಗಿಕೊಳ್ಳುವಂತೆ ಮಾಡುವಂಥದ್ದು. ಹಲವಾರು ಸನ್ನಿವೇಶಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ಕೆಲವು ಶಿಕ್ಷಕರನ್ನು ಮಾತ್ರ ಇಷ್ಟಪಡ್ತಿರ್ತಾರೆ. ಆ ಕಾರಣ ಏನಿರಬಹುದು ಅಂದರೆ, ವಿದ್ಯಾರ್ಥಿಗಳ ಮನಸ್ಸನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಶಿಕ್ಷಕರು. ಅದೇ ಧಾಟಿಯಲ್ಲಿ ವಿದ್ಯಾರ್ಥಿಗನುಗುಣವಾಗಿ ಆ ಕಾರ್ಯಚಟುವಟಿಕೆಗಳನ್ನು ಆಯೋಜನೆ ಮಾಡ್ತಾ ಇರ್ತಾರೆ. ಹಾಗಾದರೆ ಈ ಕಾರ್ಯಚಟುವಟಿಕೆಗಳು ಬೋಧನಾ ಸಮಯದಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನು ಆಯೋಜನೆ ಮಾಡ್ತಾರೋ ಅವೆಲ್ಲವೂ ಸಹ ವಿದ್ಯಾರ್ಥಿಗಳಿಗೆ ಭಾವನಾತ್ಮಕವಾಗಿ ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ವಿದ್ಯಾರ್ಥಿಗಳಿಗೆ ಒತ್ತಡ ಇದ್ದೇ ಇರುತ್ತೆ. ಆ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಸಹ ಈ ಚಟುವಟಿಕೆಗಳು
ಸಹಾಯ ಹಸ್ತ ಅಂತ ಹೇಳ್ಬೋದು. ಅದು ಕೇವಲ ತರಗತಿಯ ಒಂದು ಪರಿಸ್ಥಿತಿ ಅಲ್ಲ, ಅದು ಕೇವಲ ಒಂದು ತರಗತಿಯ ಒಂದು ಪರಿಸರ ಅಲ್ಲ. ಕುಟುಂಬದಲ್ಲೂ ಸಹ ತಂದೆ ತಾಯಂದಿರಿರಬಹುದು, ಹಿರಿಯರಿರಬಹುದು, ಅಥವಾ ತನ್ನ ಅಕ್ಕ ಅಥವಾ ಅಣ್ಣ ಇರಬಹುದು. ಈ ಎಲ್ಲರ ಒಂದು ಸಹಕಾರ ಬೆಳೆಯುತ್ತಿರುವಂತಹ ಮಗುವಿಗೆ ಒಂದು ಪೂರಕವಾಗಿರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೇ ಆದರೆ ಆ ಮಕ್ಕಳ ವ್ಯಕ್ತಿತ್ವ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಆ ಸಂಪೂರ್ಣತೆ ಎನ್ನುವಂಥದ್ದನ್ನು, ಅಂದರೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಒಬ್ಬ ವ್ಯಕ್ತಿ ತನ್ನನ್ನು ತಾನು ಗುರುತಿಸ್ಕೊಳ್ಬೇಕು ಅಂದರೆ ಅದು ಕೇವಲ ಪ್ರೌಢಾವಸ್ಥೆ ಅಥವಾ ವಯಸ್ಕ ಒಂದು ಸನ್ನಿವೇಶದಲ್ಲಿ ಮಾತ್ರ ಅಲ್ಲ. ಇವೆಲ್ಲವೂ ಯಾವುದರ ಒಂದು ಪ್ರತಿಬಿಂಬ ಆಗಿರುತ್ತೆ ಅಂತ ಹೇಳಿದರೆ, ತನ್ನ ಒಂದು ಬಾಲ್ಯಾವಸ್ಥೆಯಲ್ಲಿ ಏನೆಲ್ಲ ಅನುಭವಗಳನ್ನು ಪಡೆದಿರ್ತಾರೆ, ಆ ಬಾಲ್ಯಾವಸ್ಥೆಯಲ್ಲಿ ಏನೆಲ್ಲ ಸಮಸ್ಯೆ ಉಂಟಾಗಿರುತ್ತೆ, ಈ ಅಂಶಗಳ ಒಂದು ಪ್ರತಿಬಿಂಬವನ್ನು ನಾವು ಪ್ರೌಢಾವಸ್ಥೆಯಲ್ಲಿ ಅಥವಾ ವಯಸ್ಕರಲ್ಲಿ ನಾವು ಕಾಣ್ತೀವಿ. ವಿದ್ಯಾರ್ಥಿಗಳನ್ನು ವಿವಿಧ ಆಯಾಮಗಳಲ್ಲಿ ನಾವು ಬೆಳೆಸಬೇಕು ಅಂತಾದರೆ ಪ್ರತಿಯೊಂದು ಹಂತವನ್ನು ನಾವು ಗಮನಿಸ್ತಾ ಹೋಗಬೇಕಾಗತ್ತೆ. ಭಾವನಾತ್ಮಕವಾಗಿ ಇರಬಹುದು, ನೈತಿಕವಾಗಿ ಇರಬಹುದು, ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಆ ವಿದ್ಯಾರ್ಥಿಯನ್ನು ಪ್ರಬುದ್ಧನನ್ನಾಗಿ ಮಾಡಬೇಕಾಗತ್ತೆ. ಇದಕ್ಕೆ ಸೂಕ್ತವಾದಂತಹ ಅಥವಾ ಅತ್ಯವಶ್ಯವಿರುವಂತಹ ಕೆಲವಾರು ಅಂಶಗಳನ್ನು ಶಿಕ್ಷಕರಾದಂಥವರು ತಿಳ್ಕೊಂಡಿದ್ದೆ ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಬ್ಬ ಉತ್ತಮ ಪ್ರಜೆಯನ್ನಾಗಿ ಅಥವಾ ಉತ್ತಮ ವ್ಯಕ್ತಿತ್ವವನ್ನುಳ್ಳುವಂತಹ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಮಕ್ಕಳ ಭಾವನಾತ್ಮಕ ಬೆಳವಣಿಗೆ ಎಲ್ಲ ಕ್ಷೇತ್ರಗಳಿಗೆ ಅಥವಾ ಎಲ್ಲ ಆಯಾಮಗಳಿಗೆ ಹಾಸುಹೊಕ್ಕಾಗಿರುತ್ತೆ. ಭಾವನಾತ್ಮಕ ಬೆಳವಣಿಗೆ ಉತ್ತಮ ರೀತಿಯಲ್ಲಾದರೆ ಆ ವಿದ್ಯಾರ್ಥಿ ಅಥವಾ ವ್ಯಕ್ತಿ ಎಲ್ಲ ರೀತಿಯ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಭಾವನೆಗಳನ್ನು ಅನಾಯಾಸವಾಗಿ ವ್ಯಕ್ತಪಡಿಸಲಿಕ್ಕೆ ಮುಕ್ತ ಅವಕಾಶವನ್ನು ಶಿಕ್ಷಕರಾದಂಥವರು ಕೊಡಬೇಕಾಗತ್ತೆ. ಕೇವಲ ಶಿಕ್ಷಕರು ಮಾತ್ರ ಅಲ್ಲದೆ ಪೋಷಕರಲ್ಲೂ ಸಹ ಇದೇ ಗುಣಗಳನ್ನು ನಿರೀಕ್ಷೆ ಮಾಡುವಂಥವರು ವಿದ್ಯಾರ್ಥಿಗಳಾಗಿರ್ತಾರೆ. ನಾವು ಕೆಲವೊಂದು ಚೌಕಟ್ಟನ್ನು ಕೊಟ್ಬಿಡ್ತೀವಿ ಮಕ್ಕಳಿಗೆ. ನೀನು ಇದರಿಂದ ಆಚೆ ಹೋಗಬಾರ್ದು, ಇದರಿಂದ ಹೊರಗೆ ಯೋಚನೆ ಮಾಡಬಾರ್ದು, ಈ ಕೆಲವು ಪದಗಳನ್ನು ಮಾತಾಡಬಾರ್ದು, ಹಿರಿಯರ ಮುಂದೆ ಹೇಗೆಲ್ಲ ನಡೆದುಕೊಳ್ಬೇಕು ಅನ್ನುವಂತಹ ಒಂದು ರಿಸ್ಟ್ರಿಕ್ಷನ್ಸ್ನ ನಾವು ಕೊಟ್ಬಿಡ್ತೀವಿ. ನೀ ಹೀಗೆ ನಡೆದುಕೊಳ್ಬೇಕು ಅಂತ, ಕೆಲವು ವಿಚಾರಗಳನ್ನು ನೀ ಮಾತಾಡಬಾರ್ದು ಅಂತ ನಾವೇನು ಮಾಡ್ತೀವಿ, ಕಟ್ಟುಪಾಡುಗಳನ್ನು ಕೊಟ್ಬಿಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ಅವ್ರಿಗೆ ಅರಿವಿಲ್ಲದಂತೆ ನಾನು ಈ ಅಂಶಗಳನ್ನು ನಾನು ಇವ್ರ ಮುಂದೆ ಹೇಳ್ಕೊಳ್ಬಾರ್ದು, ಮತ್ತು ಕೆಲವು ವಿಚಾರಗಳನ್ನು ನನ್ನ ತಂದೆ ತಾಯಿಯ ಮುಂದೆ ಹೇಳ್ಕೊಳ್ಬಾರ್ದು. ಈ ರೀತಿ ಆದಾಗ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಹಾಗೆ ಮಕ್ಕಳು ಮತ್ತು ತಂದೆ ತಾಯಿಯ ನಡುವೆ ಒಂದು ರೀತಿಯ ಗ್ಯಾಪ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಂದರೆ ಯಾವುದೇ ಒಂದು ಸನ್ನಿವೇಶದಲ್ಲೂ ಮುಕ್ತವಾಗಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಆ ಮಕ್ಕಳು ಮಾನಸಿಕವಾಗಿ ಆಲೋಚನೆ ಮಾಡ್ತಾರೆ, ನಾನು ಈ ವಿಚಾರ ಹೇಳಲಾ ಬೇಡವಾ, ನಾನು ಈ ತಪ್ಪು ಮಾಡಿಬಿಟ್ಟಿದ್ದೀನಿ, ಪರೀಕ್ಷೆ ಆಗಿತ್ತು, ಟೆಸ್ಟ್ ಇತ್ತು ಅಂತ ನಾನು ಅಪ್ಪ ಅಮ್ಮಂಗೆ ಹೇಳಿಲ್ಲ, ಅಂಕಗಳು ಬಹಳ ಕಡಿಮೆ ಬಂದಿವೆ, 20 ಅಂಕಕ್ಕೆ ನನಗೆ 2 ಅಂಕ ಬಂದಿರೋದು, ಇದನ್ನು ಹೇಳಲಾ ಬೇಡವಾ ಅಂತ ಟೀಚರ್ ಸೈನ್ ಮಾಡಿಸ್ಕೊಂಡು ಬನ್ನಿ ಅಂತ ಕೊಟ್ಟಿರ್ತಾರೆ. ಆಗೇನಾಗುತ್ತೆ, ನಾನು ವ್ಯಕ್ತಪಡಿಸಲಿಕ್ಕೆ ಮುಕ್ತ ಅವಕಾಶ ದೊರಕದೇ ಇದ್ದಾಗ ಆ ವಿದ್ಯಾರ್ಥಿಗಳು ಅಪ್ಪನ ಸಿಗ್ನೇಚರ್ನೋ ಅಥವಾ ಅಮ್ಮನ ಸಿಗ್ನೇಚರ್ನೋ ತಾನೇ ಮಾಡ್ಕೊಳ್ತಾ ಹೋಗ್ತಾರೆ. ಪ್ರಾರಂಭದಲ್ಲಿ ಭಯ ಇರುತ್ತೆ ಆ ಮಕ್ಕಳಿಗೆ, ತದನಂತರದಲ್ಲಿ ಅದೇ ರೂಢಿ ಆಗಿಬಿಡುತ್ತೆ. ಅಪ್ಪ ಅಮ್ಮಂದು ಯಾವುದೇ ರೀತಿಯ ಒಂದು ಭಯ ಹೋಗ್ಬಿಡುತ್ತೆ. ನಾನೇ ಮಾಡ್ಕೊಳ್ತೀನಿ, ತೊಂದರೆ ಇಲ್ಲ, ಅವ್ರ ಹತ್ರ ಹೇಳ್ಕೊಂಡ್ರೆ ತಾನೇ ತೊಂದರೆ, ನಾನು ಹೇಳ್ಕೊಳ್ಳೋದೇ ಬೇಡ ಅನ್ನುವಂತಹ ಮನಸ್ಥಿತಿಯಿಂದ ತಂದೆ ತಾಯಿ ಹಾಗೂ ಆ ಮಗು ಏನು ಭಾವನಾತ್ಮಕವಾಗಿ ದೂರ ಹೋಗ್ತಾ ಇರ್ತಾರೆ. ಹಾಗಾಗಿ ಮುಕ್ತವಾಗಿ ನಾವು ವಿದ್ಯಾರ್ಥಿಗಳಿಗೆ ಅಥವಾ ಮಕ್ಕಳಿಗೆ ತಮ್ಮಲ್ಲಿ ಆಗು ಹೋಗು ಏನಾಗ್ತಾ ಇದೆ ಭಾವನಾತ್ಮಕವಾಗಿ, ಅವರಲ್ಲಿ ಭಾವನೆಗಳು ಅಥವಾ ಅನಿಸಿಕೆಗಳು ಯಾವ ರೀತಿ ಬರ್ತಾ ಇದೆ ಅದನ್ನು ಹಾಗೆ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಕೊಟ್ಟಾಗ ಮಾತ್ರ ಈ ರೀತಿಯ ತಪ್ಪುಗಳು ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀನು ಈ ರೀತಿ ತಪ್ಪು ಮಾಡಿದೆಯೇ, ಆಯಿತು, ಈ ತಪ್ಪನ್ನು ನಾವು ಬೇರೆ ರೀತಿಯಲ್ಲಿ ಸರಿಪಡಿಸ್ಕೊಳ್ಳೋಣ ಅಂತ ಹೇಳಿ ಒಂದು ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಂಡಾಗ ಮಾತ್ರ ವಿದ್ಯಾರ್ಥಿಗಳು ಸದಾಕಾಲ ಪೋಷಕರ ಜೊತೆಗಿರ್ತಾರೆ ಅಥವಾ ಶಿಕ್ಷಕರ ಜೊತೆಗಿರ್ತಾರೆ. ಇದೇ ಪ್ರಮುಖ ಕಾರಣದಿಂದ ಯಾವುದೇ ಮಕ್ಕಳಾಗಿರಬಹುದು ಸದಾಕಾಲ ಏನು ನಿರೀಕ್ಷೆ ಮಾಡ್ತಾರೆ, ಅವರ ಸ್ನೇಹಿತರ ಜೊತೆಗಿರಬೇಕು, ನಮ್ಮ ಫ್ರೆಂಡ್ಸ್ ಮಾತ್ರ ನಂಗೆ ಜೊತೆಗಿದ್ರೆ ನಾನು ಎಲ್ಲಿ ಬೇಕಾದರೂ ಹೋಗ್ತೀನಿ ಅನ್ನುವಂಥ ಭರವಸೆ ಅವ್ರಿಗಿರುತ್ತೆ. ಯಾಕೆಂದರೆ ಯಾವೊಬ್ಬ ವಿದ್ಯಾರ್ಥಿಯೋ ಅಥವಾ ಯಾವುದೇ ವ್ಯಕ್ತಿಯೋ ತನ್ನ ಸ್ನೇಹಿತರೊಟ್ಟಿಗೆ ಅಥವಾ ತನಗೆ ಇಚ್ಛೆ ಇರುವಂತಹ ಸಹಪಾಠಿಗಳೊಂದಿಗೆ ಪ್ರತಿಯೊಂದನ್ನು ಅಂದರೆ ಅವರ ಭಾವನೆಗಳೆಲ್ಲವನ್ನು ಹೇಳ್ಕೊಳ್ತಾ ಇರ್ತಾರೆ. ಇಲ್ಲಿ ಮುಕ್ತ ಅವಕಾಶ ದೊರಕಿರೋದರಿಂದ ತಮ್ಮ ಭಾವನೆಗಳು ಅಂದರೆ ಅದು ಸರಿನೂ ಇರುತ್ತೆ, ತಪ್ಪು ಇರುತ್ತೆ. ಎಲ್ಲ ವಿಚಾರಗಳನ್ನು ಹೇಳ್ಕೊಂಡಾಗ ಫ್ರೆಂಡ್ ಆದವ್ರು ಏನು ಮಾಡ್ತಾರೆ,
ಎರಡೂ ರೀತಿಯಲ್ಲಿ ಅವರಿಗೆ ಸಹಕಾರವನ್ನು ನೀಡ್ತಾ ಬರ್ತಾರೆ. ಹಾಗಾಗಿ ಶಿಕ್ಷಕ ವಿದ್ಯಾರ್ಥಿ ಅಥವಾ ತಂದೆ ತಾಯಿ ಮಕ್ಕಳ ನಡುವೆ ಈ ಒಂದು ಅವಕಾಶವನ್ನು ನಾವು ಕಲ್ಪಿಸಿಕೊಡ್ಬೇಕಾಗತ್ತೆ. ಆಗ ಪ್ರತಿ ಹಂತದಲ್ಲೂ ಮಕ್ಕಳಲ್ಲಿ ಆಗಬಹುದಾದಂತಹ ತಪ್ಪುಗಳಿರಬಹುದು, ಅನಾಹುತಗಳಿರಬಹುದು ಕಡಿಮೆ ಆಗತ್ತೆ. ಸಿಗ್ಮಂಡ್ ಫ್ರಾಯ್ಡ್ ರವರ ಈ ಸಿದ್ಧಾಂತದ ಒಂದು ಶೈಕ್ಷಣಿಕ ನಿಹಿತಾರ್ಥ ಅಂತ ನೋಡೋದಾದರೆ, ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಸ್ವಯಂ ಪ್ರೇರಿತ ಯಾವಾಗ ಆಗ್ತಾರೆ? ಅವರಲ್ಲಿರುವಂತಹ ಸಾಮರ್ಥ್ಯವನ್ನು ನಾವು ಗುರುತಿಸಬೇಕಾಗತ್ತೆ. ಅದರ ಜೊತೆಗೆ ಅವರಲ್ಲಿರುವಂತಹ ಗುಣಗಳನ್ನು ಗುರುತಿಸಿ ಪ್ರೇರಣೆಯನ್ನು ನೀಡಿದಾಗ ಅಲ್ಲಿ ವಿದ್ಯಾರ್ಥಿಗಳು ಬಾಹ್ಯ ಪ್ರೇರಣೆಯಿಂದ, ಅಂದರೆ ಟೀಚರ್ಸಿಂದ ಇರಬಹುದು ಅಥವಾ ಪೇರೆಂಟ್ಸಿಂದ ಇರ್ಬೋದು, ಬಾಹ್ಯವಾಗಿ ಪ್ರೇರಣೆಯನ್ನು ಪಡೆದುಕೊಂಡು ತಾವು ಕಲಿತಾ ಹೋಗ್ತಾರೆ. ಅಥವಾ ಆಂತರಿಕವಾಗಿ ಅಂತ ಆದಾಗ ಸ್ವಯಂ ಪ್ರೇರಿತರಾಗಿ ಕಲಿಯುವಂತಹ ಸಾಧ್ಯತೆಗಳು ಇರುತ್ತೆ. ಇಲ್ಲಿ ಲೈಂಗಿಕ ಬೆಳವಣಿಗೆಗಳ ಕುರಿತಾಗಿ ಸಿಗ್ಮಂಡ್ ಫ್ರಾಯ್ಡ್ ಅವರು ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಯಾವೊಬ್ಬ ವ್ಯಕ್ತಿಯೂ ಸಹ ತನ್ನ ಲೈಂಗಿಕ ಅಭಿಲಾಷೆಯಿಂದ ಕೂಡಿರುವಂತಹ ವಿಚಾರ ಇದ್ದೇ ಇರುತ್ತೆ. ಪ್ರತಿ ಹಂತದಲ್ಲೂ ಆ ಆಲೋಚನೆಗಳು ಬಂದೇ ಬರುತ್ತೆ ಅನ್ನೋದನ್ನು ತಿಳಿಸಿರುವಂತಹ ಫ್ರಾಯ್ಡ್ ರವರು ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ ಯಾರಿರ್ತಾರೋ ಅವರ ಜೊತೆ ಮಕ್ಕಳು ಅತಿ ಬೇಗ ಕ್ಲೋಸ್ ಆಗ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಸನ್ನಿವೇಶದಲ್ಲಿ ಅಥವಾ ಆ ಭಾವನೆಗಳನ್ನು ಸ್ವೀಕರಿಸೋರು ಯಾರು ಅವರನ್ನು ಹುಡುಕಿ ಅಂಥವರೊಟ್ಟಿಗೆ ಸ್ನೇಹವನ್ನು ಬೆಳೆಸ್ತಾ ಹೋಗ್ತಾರೆ. ಹಾಗಾಗಿ ಆ ವಿದ್ಯಾರ್ಥಿಗಳಲ್ಲಿ ಉತ್ತಮ ರೀತಿಯ ಒಂದು ಕಲಿಕಾ ಸನ್ನಿವೇಶವನ್ನು ಅಥವಾ ಒಂದು ವ್ಯಕ್ತಿತ್ವವನ್ನು ರೂಪುಗೊಳ್ಳುವಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಬೇಕಾಗಿರುವಂತಹ ಜವಾಬ್ದಾರಿ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳಿಬ್ಬರದು ಆಗುತ್ತೆ. ಸಿಗ್ಮಂಡ್ ಫ್ರಾಯ್ಡ್ ರವರ ಶೈಕ್ಷಣಿಕ ನಿಹಿತಾರ್ಥದಲ್ಲಿ ಕಂಡುಬಂದಂತೆ ವಿದ್ಯಾರ್ಥಿಗಳನ್ನು ಭಾವನಾತ್ಮಕವಾಗಿ ನಾವು ಸದೃಢಗೊಳಿಸಿದ್ದೇ ಆದರೆ ಆ ವ್ಯಕ್ತಿ ತನ್ನ ಎಲ್ಲ ಹಂತಗಳಲ್ಲಿ ಸಂತೃಪ್ತಿಯನ್ನು ಹೊಂದು ಒಬ್ಬ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ತನ್ನ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಶಿಕ್ಷಕರು ವಿದ್ಯಾರ್ಥಿಗಳ ಭಾವನೆ ಕಡೆ ಗಮನ ಹರಿಸಬೇಕಾಗತ್ತೆ. ಯಾವ ವಯಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳು ವ್ಯಕ್ತ ಆಗ್ತಾ ಇದೆ, ಅದಕ್ಕೆ ಕಾರಣ ಏನಿರಬಹುದು, ಅಲ್ಲಿ ಯಾವುದಾದ್ರೂ ಲೋಪದೋಷ ಕಂಡು ಬಂದರೆ ಅದನ್ನು ಹೇಗೆ ಸರಿಪಡಿಸಬೇಕು ಅನ್ನುವಂಥ ಎಲ್ಲ ಅಂಶಗಳನ್ನು ಶಿಕ್ಷಕರಾದಂಥವ್ರು ತಿಳ್ಕೊಳ್ಬೇಕಾಗತ್ತೆ. ಮನೋಸಾಮಾಜಿಕವಾಗಿ ನಾವು ಯಾವ ರೀತಿಯ ಒಂದು ಕಲಿಕಾ ಸನ್ನಿವೇಶವನ್ನು ತರಗತಿ ಒಳಗೆ ಸೃಷ್ಟಿ ಮಾಡ್ತೀವೋ ಅದೇ ಧಾಟಿಯಲ್ಲಿ ವಿದ್ಯಾರ್ಥಿ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾ ಹೋಗ್ತಾರೆ. ಯಾವೊಂದು ಅನಿಸಿಕೆ, ಅಭಿಲಾಷೆ, ಆಸೆ ಏನೇ ಇದ್ರೂ ಸಹ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಅಥವಾ ತನ್ನ ತಂದೆ ತಾಯಿಯೊಂದಿಗೆ ಆ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಬೇಕಾಗತ್ತೆ. ಈ ಭಾವನಾತ್ಮಕ ಬೆಂಬಲದಿಂದ ಆ ವಿದ್ಯಾರ್ಥಿ ಮಾನಸಿಕ ಆರೋಗ್ಯವನ್ನು ಹೊಂದಿರ್ತಾರೆ. ಮಾನಸಿಕ ಆರೋಗ್ಯ ಇರುವಂತಹ ವಿದ್ಯಾರ್ಥಿಗಳಲ್ಲಿ ಎಲ್ಲ ರೀತಿಯ ಬೆಳವಣಿಗೆಗಳನ್ನು ಕಾಣಬಹುದು. ನಾವು ಗಮನಿಸಿದಂತೆ ಯಾವುದೇ ಒಂದು ಸನ್ನಿವೇಶ ಆ ಮಕ್ಕಳನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಆದರೆ ಭಾವನಾತ್ಮಕವಾಗಿ ಆ ವ್ಯಕ್ತಿ ಸೂಕ್ತವಾದ ಒಂದು ವಾತಾವರಣವನ್ನು ಪಡೆದಿದ್ದಾರೆ ಅಂತ ಆದರೆ ಜ್ಞಾನಾತ್ಮಕವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರಥಮವಾಗಿ ನಾವು ಫೌಂಡೇಶನ್ ಅಂತ ಹೇಳ್ಬೋದು ಅಥವಾ ಅಡಿಪಾಯ ಅಂತ ಹೇಳಿ ಆ ವ್ಯಕ್ತಿಗಳ ಅಥವಾ ವಿದ್ಯಾರ್ಥಿಯ ಭಾವನಾತ್ಮಕ ಅಡಿಪಾಯ ಸದೃಢವಾಗಿರಬೇಕು. ಇದಕ್ಕೆ ಪ್ರಮುಖವಾಗಿ ಆ ಉತ್ತಮ ಬಾಂಧವ್ಯವನ್ನು ಬೆಳೆಯುವಂತೆ ಶಿಕ್ಷಕ ಹಾಗೂ ಪೋಷಕರು ನೋಡಿಕೊಳ್ಬೇಕು. ವಿವಿಧ ಹಂತಗಳಲ್ಲಿ ವಿವಿಧ ರೀತಿಯ ನಿರೀಕ್ಷೆ ವಿದ್ಯಾರ್ಥಿಗಳಲ್ಲಿರುತ್ತೆ. ನನ್ನ ಟೀಚರ್ ಅಂತ ಹೇಳಿದರೆ ಇದೇ ರೀತಿಯಲ್ಲಿರಬೇಕು ಅನ್ನುವಂಥ ನಿರೀಕ್ಷೆ ಇರುತ್ತೆ. ಅದಕ್ಕನುಗುಣವಾಗಿ ಶಿಕ್ಷಕರು ಪೋಷಕರಂತೆ, ನಾವೆಲ್ಲ ತಿಳಿದಿರುವಂತೆ ಟೀಚರ್ಸ್ ಆರ್ ದ ಸೆಕೆಂಡ್ ಪೇರೆಂಟ್ಸ್ ಅಂತ ಹೇಳ್ತೀವಿ. ಸೊ ತಂದೆ ತಾಯಿಯ ಸ್ಥಾನದಲ್ಲಿದ್ದು ಶಿಕ್ಷಕರು ಆ ಮಕ್ಕಳನ್ನು ಸರಿಯಾದ ದಾರಿಗೆ ಅಂದರೆ ಕಲಿಕೆಡೆಗೆ ಪ್ರೇರೇಪಿಸಬೇಕು. ಸಾಮಾಜಿಕವಾಗಿ ಅಪೇಕ್ಷಿತ ರೀತಿಯಲ್ಲಿ ಹೇಗೆ ಅವರ ವರ್ತನೆ ಬದಲಾಗಬೇಕು, ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಆ ಕಲಿಕಾ ಸನ್ನಿವೇಶವನ್ನು ಉತ್ತಮ ಮಾಡಿಕೊಳ್ಬಹುದು ಅಂತ ಸಿಗ್ಮಂಡ್ ಫ್ರಾಯ್ಡ್ ರವರು ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿ ಆ ವಿದ್ಯಾರ್ಥಿಗಳಲ್ಲಿ ತಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ಗುರುತಿಸಿದ್ದೇ ಆದರೆ ಅವರಲ್ಲಿರುವಂತಹ ಲೋಪದೋಷವನ್ನು ಸಾಮರ್ಥ್ಯವನ್ನಾಗಿ ಬದಲಾಯಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೇ ಆದರೆ ಯಾವ ಒಬ್ಬ ವಿದ್ಯಾರ್ಥಿಯು ಕಲಿಕೆಯಲ್ಲಿ ಹಿಂದುಳಿಯೋದಿಲ್ಲ. ಅದೇ ಧಾಟಿಯಲ್ಲಿ ಯಾವೊಬ್ಬ ವಿದ್ಯಾರ್ಥಿಯು ವ್ಯಕ್ತಿತ್ವದಲ್ಲೂ ಸಹ ಹಿಂದೆ ಉಳಿಯೋದಿಲ್ಲ. ಸಾಮಾಜಿಕವಾಗಿ ಪೂರಕವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ. ರಾಷ್ಟ್ರದ ಆಸ್ತಿಯನ್ನಾಗಿ ನಾವು ಆ ವಿದ್ಯಾರ್ಥಿಗಳನ್ನು ಬದಲಾಯಿಸಬಹುದು. ಸಿಗ್ಮಂಡ್ ಫ್ರಾಯ್ಡ್ ರವರು ತಾವು ನೀಡಿರುವಂತಹ ತತ್ವಗಳನ್ನು ಅಳವಡಿಸಿಕೊಂಡು ವಿದ್ಯಾರ್ಥಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಯಾವೆಲ್ಲ ರೀತಿಯಲ್ಲಿ ಪ್ರಗತಿಯನ್ನು ತಮ್ಮ ಜೀವನದಲ್ಲಿ ತರಬಹುದು
ಹಾಗೆ ಆ ಪ್ರಗತಿಯನ್ನು ತರುವಂಥ ಸನ್ನಿವೇಶದಲ್ಲಿ ಹೇಗೆ ಶಿಕ್ಷಕ ಹಾಗೂ ತಂದೆ ತಾಯಿಯ ಪಾತ್ರ ಇದೆ ಎನ್ನುವಂಥದ್ದು ನಮಗೆ ಫ್ರಾಯ್ಡ್ರವರು ತಿಳಿಸ್ಕೊಟ್ಟಿದ್ದಾರೆ. ಸಮಾಲೋಚನೆಯ ಮೂಲಕ ಆ ವಿದ್ಯಾರ್ಥಿಗೆ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ತರುವಂತಹ ಒಂದು ಸಾಮರ್ಥ್ಯ ಶಿಕ್ಷಕರಿಗಿರುತ್ತದೆ. ಆ ಸಾಮರ್ಥ್ಯವನ್ನು ಬಳಸ್ಕೊಂಡು ಶಿಕ್ಷಕರಾದಂಥವರು ಒಂದು ಸುರಕ್ಷಿತ ವಾತಾವರಣವನ್ನು ವಿದ್ಯಾರ್ಥಿಗಳಿಗೆ ದೊರಕಿಸಿಕೊಟ್ಟಾಗ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಭಾವನಾತ್ಮಕವಾಗಿ ಹಾಗೂ ಜ್ಞಾನಾತ್ಮಕವಾಗಿ ತಮ್ಮದೇ ರೀತಿಯಲ್ಲಿ ಕೌಶಲಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ. ಒಟ್ಟಾರೆಯಾಗಿ ಸಿಗ್ಮಂಡ್ ಫ್ರಾಯ್ಡ್ರವರು ತಮ್ಮ ಮನೋವಿಶ್ಲೇಷಣಾ ಸಿದ್ಧಾಂತದಲ್ಲಿ ಮನಸ್ಸಿನ ಹಂತಗಳು ಯಾವೆಲ್ಲ ಬರುತ್ತೆ, ಮನಸ್ಸಿನ ಸ್ಥಿತಿಗಳು ಯಾವೆಲ್ಲ ರೀತಿ ಇರುತ್ತೆ, ಹಾಗೆ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ತನ್ನ ವ್ಯಕ್ತಿತ್ವದಲ್ಲಿ ಹೇಗೆಲ್ಲ ಈಗೋ ಸೂಪರ್ ಈಗೋ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ, ಹುಟ್ಟಿದಾಗಿನಿಂದ ಎಲ್ಲ ವಯಸ್ಸಿನಲ್ಲಿ ಹೇಗೆಲ್ಲ ತನ್ನ ಒಂದು ಭಾವನೆಗಳು, ತನ್ನಲ್ಲಿ ಇರುವಂಥ ನಡವಳಿಕೆಗಳಿರಬಹುದು, ಅನಿಸಿಕೆಗಳಿರ್ಬೋದು, ಈ ಎಲ್ಲ ಅಂಶಗಳು ಹೇಗೆ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಈಗೋ ಸೂಪರ್ ಈಗೋ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ಹಾಗಾಗಿ ಯಾವ ವಯಸ್ಸಿನಲ್ಲಿ ಯಾವ ರೀತಿಯಲ್ಲಿ ಅದು ಸಹಕಾರ ಸಿಗಬೇಕಾಗತ್ತೆ, ತನ್ನ ಬಾಲ್ಯಾವಸ್ಥೆಯಲ್ಲಿ ಏನೆಲ್ಲ ನಿರೀಕ್ಷೆ ಇರುತ್ತೋ ಅಥವಾ ಯಾವೆಲ್ಲ ಸಮಸ್ಯೆಗಳು ಉಂಟಾಯಿತೋ ಅವೆಲ್ಲವೂ ತಮ್ಮ ಪ್ರೌಢಾವಸ್ಥೆ ಅಥವಾ ವಯಸ್ಕರಲ್ಲಿ ಪ್ರತಿಬಿಂಬಿಸ್ತಾ ಹೋಗುತ್ತೆ. ಅವರಲ್ಲಿರುವಂತಹ ಕೆಟ್ಟ ಚಟ ಇರಬಹುದು ಅಥವಾ ತಮ್ಮ ನಡೆ ನುಡಿ ಇರಬಹುದು, ಯಾಕೆ ಆ ವ್ಯಕ್ತಿ ಅಷ್ಟು ಗಡುಸಾಗಿ ನಡ್ಕೊಳ್ತಾರೆ ಅಥವಾ ಕಠಿಣವಾದಂತಹ ನಡವಳಿಕೆಯನ್ನು ಹೊಂದಿದೆ ಅಂತ ನಾವು ವಿಶ್ಲೇಷಣೆ ಮಾಡಬೇಕು ಅಂತಾದರೆ ಸಿಗ್ಮಂಡ್ ಫ್ರಾಯ್ಡ್ರವರ ಸಿದ್ಧಾಂತ ಅಂದರೆ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಮಾರ್ಗಸೂಚಿಯಾಗಿದೆ. ಒಬ್ಬ ಶಿಕ್ಷಕರಾಗಿ ವಿದ್ಯಾರ್ಥಿಗಳನ್ನು ಎಲ್ಲ ರೀತಿಯಲ್ಲೂ ಮುಂದೆ ತರಲಿಕ್ಕೆ ಸಾಧ್ಯ ಆಗತ್ತೆ. ಸಿಗ್ಮಂಡ್ ಫ್ರಾಯ್ಡ್ರವರ ಈ ಕೊಡುಗೆ ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆಯಾಗಿದೆ. ಅದರ ಜೊತೆಗೆ ಹೇಗೆ ಮನೋವೈಜ್ಞಾನಿಕವಾಗಿ ಒಬ್ಬ ವ್ಯಕ್ತಿಯನ್ನು ಅಥವಾ ವಿದ್ಯಾರ್ಥಿಯನ್ನು ಧನಾತ್ಮಕ ರೀತಿಯಲ್ಲಿ ಸಕಾರಾತ್ಮಕವಾಗಿ ಮುಂದೆ ತರಬಹುದು, ಹೇಗೆ ಅವರ ಏಳಿಗೆಯನ್ನು ನಾವು ಕಾಣಬಹುದು ಅನ್ನುವಂಥದ್ದನ್ನು ಸಿಗ್ಮಂಡ್ ಫ್ರಾಯ್ಡ್ರವರು ತಮ್ಮ ಸಿದ್ಧಾಂತದಲ್ಲಿ ಪ್ರತಿಪಾದಿಸಿದ್ದಾರೆ. ಘನ ಗುಜರಾತ್ ಸರ್ಕಾರವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೀಚರ್ ಎಜುಕೇಷನ್ ಹಾಗೂ ಏಕ ಭಾರತ್ ಶ್ರೇಷ್ಠ ಭಾರತ್ ಸಹಯೋಗದೊಂದಿಗೆ ಶಿಕ್ಷಾರ್ಥ ಟೀಚರ್ ಎಜುಕೇಷನ್ ಪ್ರೋಗ್ರಾಂನ ಅಡಿಯಲ್ಲಿ ಇರುವಂತಹ ಉಪನ್ಯಾಸ ಮಾಲಿಕೆಗಳಲ್ಲಿ ಈ ಒಂದು ಸಂಚಿಕೆಯಲ್ಲಿ ಪ್ರಸ್ತುತಪಡಿಸಲು ಅವಕಾಶ ಮಾಡಿಕೊಟ್ಟಂತಹ ಸರ್ವರಿಗೂ ನನ್ನ ಅನಂತ ಧನ್ಯವಾದಗಳು.